ಒಬ್ಬ ವ್ಯಕ್ತಿ ನಿಧಿಯನ್ನ ಹೂಡಿಕೊಂಡು ಒಂದು ಗುಹೆ ಒಳಗಡೆಗೆ ಹೋಗ್ಬೇಕಾದ್ರೆ ಸಡನ್ ಆಗಿ ಆ ಜಾಗದಿಂದಾನೇ ಟೆಲಿಪೋರ್ಟ್ ಆಗಿ ಬೇರೆ ಗ್ರಾಹಕನೇ ಬಂದ್ಬಿಡ್ತಾನೆ. ಬೇರೆ ಏರಿಯಾದ ನಾಯಿ ನಮ್ಮ ಏರಿಯಾಗೆ ಬಂದ್ರೇನೆ ನಾವು ಬಿಡೋದಿಲ್ಲ. ಅಂತದ್ರಲ್ಲಿ ಇವನು ನಮ್ಮ ಗ್ರಹವನ್ನ ಬಿಟ್ಟು ಬೇರೆ ಗ್ರಹಕ್ಕೆ ಹೋಗಿದ್ದಾನೆ ಅಂದ್ರೆ ಅಲ್ಲಿ ಬದುಕಿರುವ ಜೀವಿಗಳು ಇವನನ್ನ ಸುಮ್ನೆ ಬಿಟ್ಬಿಡ್ತಾರಾ? ನಾಯಿಗೆ ಹೊಡೆದಾಗೇನೆ ಹೊಡಿತಾರೆ. ಸೊ ನಮ್ ಹೀರೋ ಟೆಲಿಪೋರ್ಟ್ ಆಗಿ ಮಂಗಳ ಗ್ರಹಕ್ಕೆ ಬಂದು ಸಿಕ್ಕಾಕೊಂಡಿದ್ದಾನೆ. ಅಲ್ದೆ ಆ ಗ್ರಹದಲ್ಲಿ ತುಂಬಾನೇ ವಿಚಿತ್ರವಾದ ಜೀವಿಗಳೆಲ್ಲ ವಾಸ ಇರ್ತಾ ಇದ್ದು ನಮ್ಮ ಹೀರೋವನ್ನ ಬಂಧಿಸಿ ಅವುಗಳಿಗೆ ಬೇಕಾದಾಗೆ ನಡ್ಸ್ಕೊಳ್ಳೋದಿಕ್ಕಾಗೆಲ್ಲ ಟ್ರೈ ಮಾಡ್ತವೆ. ಅದು ಅಲ್ದೆ ಆ ಗ್ರಹಕ್ಕೆ ಹೋಗಿದ್ ಕೂಡ್ಲೆ ನಮ್ಮ ಹೀರೋಗೆ ತುಂಬಾನೇ ಸ್ಪೆಷಲ್ ಆದ ಪವರ್ಗಳು ಬಂದ್ಬಿಡುತ್ತೆ. ಅಂಡ್ ಇವಾಗ ನಮ್ ಹೀರೋ ಆ ಪವರ್ ಗಳನ್ನ ಯೂಸ್ ಮಾಡ್ಕೊಂಡು ವಾಪಸ್ಸು ನಮ್ಮ ಗ್ರಹಕ್ಕೆ ಬರ್ತಾನ ಅಥವಾ ವಿಚಿತ್ರವಾದ ಕ್ರಿಯೇಚರ್ ಗಳ ಕೈಯಲ್ಲೇ ಸಿಕ್ಕಾಕೊಂಡು ಅದೇ ಗ್ರಹದಲ್ಲೇ ಉಳ್ಕೊಂಡ್ ಬಿಡ್ತಾನ ಅನ್ನುವ ಒಂದು ಮಾಸ್ ಆಗಿರುವ ಮೂವಿಯನ್ನ ನೋಡೋಣ. ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿ ಸಖತ್ತಾಗಿರ್ತಾ ಇದೆ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಇನ್ನು ತಡ ಮಾಡೋದ್ ಬೇಡ, ಇವತ್ತಿನ ಮೂವಿಯ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಟ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ನಮ್ಮ ಸೌರಮಂಡಲದಲ್ಲಿರುವ ಮಂಗಳ ಗ್ರಹವನ್ನೇ ತೋರಿಸ್ತಾರೆ. ನಮ್ಮ ಗ್ರಹದಲ್ಲಿ ಯಾವ ರೀತಿ ಜೀವಿಗಳು ವಾಸ ಇದಾರೋ ಅದೇ ರೀತಿಯಾಗಿನೇ ಮಂಗಳ ಗ್ರಹದಲ್ಲಿವೆ ಕೂಡ ಜೀವಿಗಳು ವಾಸ ಇದ್ದಾರೆ. ಬಟ್ ಆದ್ರೆ ವಿಷಯ ಏನು ಅಂದ್ರೆ ಆ ಗ್ರಹದಲ್ಲಿರುವ ಜೀವಿಗಳು ಅಳಿವಿನ ಅಂಚಿಗೆನೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಜೊಡ್ಯಾಂಗ್ ಅನ್ನುವಂತಹ ಒಂದು ರಾಜ್ಯದವರು ಬೇರೆ ಜೀವಿಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿ ತಮ್ಮ ವಶಕ್ಕೆನೆ ಪಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಈ ಸಂಪೂರ್ಣವಾದ ಗ್ರಹದ ಮೇಲೆ ನಮ್ಮ ಅಧಿಕಾರ ಇರ್ಬೇಕು ಅನ್ನೋದಾಗಿ ಬೇರೆ ಬೇರೆ ರಾಜ್ಯದ ಮೇಲೆ ಬೇರೆ ಬೇರೆ ಕ್ರಿಯೇಚರ್ ಗಳ ಮೇಲೆ ದಾಳಿಯನ್ನ ಮಾಡಿ ಎಲ್ಲರನ್ನ ಕಂಟ್ರೋಲಿಗೆನೆ ತಗೊಳ್ತಾ ಇದ್ದಾರೆ. ಅಂಡ್ ಅದೇ ರೀತಿಯಾಗಿನೇ ಇವಾಗ್ಲೂ ಕೂಡ ಎಲ್ಲರೂ ಸೇರ್ಕೊಂಡು ಯುದ್ಧವನ್ನ ಮಾಡ್ತಾ ಇರ್ಬೇಕಾದ್ರೆ ಆಕಾಶದಿಂದ ಥ್ಯಾನ್ಸ್ ಅನ್ನುವ 3 ವ್ಯಕ್ತಿಗಳು ಎಂಟ್ರಿಯನ್ನ ಕೊಡ್ತಾರೆ. ಅಂಡ್ ಈ ಥ್ಯಾನ್ಸ್ ಅನ್ನೋರು ಬೇರೆ ಯಾರುವೇ ಅಲ್ಲ, ದೇವತೆಗಳು ಸೃಷ್ಟಿ ಮಾಡಿ ಕಳ್ಸಿರ್ತಾ ಇರುವಂತಹ ದೂತರು. ಅಂಡ್ ಇವ್ರ ಕೆಲ್ಸ ಏನು ಅಂದ್ರೆ ಸಂಪೂರ್ಣ ಜಗತ್ತಿನಲ್ಲಿ ಜನಸಂಖ್ಯೆ ಹೆಚ್ಚಳವಾಗುತ್ತೆ ಅಲ್ವಾ, ಆ ರೀತಿ ಹೆಚ್ಚಾಗುವ ಜನಸಂಖ್ಯೆಯ ಕಥೆಯನ್ನ ಮುಗಿಸಿ ಎಲ್ಲಾ ಜನಗಳ ನಡುವೆ ಸಮತೋಲನವನ್ನ ಕಾಪಾಡೋದೇ ಇವರ ಕೆಲ್ಸ. ಅಂಡ್ ಇವಾಗ ಬೇರೆ ಜೊಡ್ಯಾಂಗ್ ಅನ್ನುವ ಒಂದು ಟೀಮ್ ನವರು ಎಲ್ಲರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಇವಾಗ ಡೈರೆಕ್ಟ್ ಆಗಿ ಜೊಡ್ಯಾಂಗ್ ಅನ್ನುವ ಟೀಮಿನ ನಾಯಕನಾಗಿರ್ತಾ ಇರುವ ಜೊಡ್ಯಾಂಗ್ ನ ಹತ್ರಕ್ಕೇನೆ ಬಂದು ನಾವಿರೆಸ್ ಅನ್ನುವ ತುಂಬಾನೇ ಪವರ್ಫುಲ್ ಆದ ವೆಪನ್ ಅನ್ನ ಇವನಿಗೆ ಕೊಡ್ತಾರೆ. ಅಂದ್ರೆ ಇವನು ಆ ಶಕ್ತಿಯನ್ನ ಬಳಸ್ಕೊಂಡು ಏನನ್ನ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು, ಹಾಗೆ ಏನನ್ನ ಬೇಕಾದ್ರೂ ಧ್ವಂಸವನ್ನ ಮಾಡಿ ಹಾಕಬಹುದು. ಅಂಡ್ ಆ ಶಕ್ತಿಯನ್ನ ಕೊಟ್ಟು ಇನ್ ಮುಂದೆ ನಮ್ಮ ಮಾತನ್ನ ಮಾತ್ರವಾಗಿ ಕೇಳು, ಆ ರೀತಿ ಕೇಳಿದ್ರೆ ಸಂಪೂರ್ಣ ಈ ಗ್ರಹವನ್ನ ನಿನಗೆ ಬೇಕಾದಾಗೆ ನಡೆಸಬಹುದು ಅನ್ನೋದಾಗಿನೇ ಹೇಳ್ತಾರೆ. ಅಂಡ್ ಇದನ್ನ ಕೇಳುವ ಜೋಡೆ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೋತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಭೂಮಿ ಗ್ರಹವನ್ನೇ ತೋರಿಸ್ತಾರೆ. ಅಂಡ್ ಇಲ್ಲಿ ನಮ್ಮ ಇವತ್ತಿನ ಸ್ಟೋರಿಯ ಹೀರೋವಾಗಿರ್ತಾ ಇರುವ ಜಾನ್ ಅನ್ನುವೇ ತೋರಿಸ್ತಾರೆ. ಯಾವ್ದೋ ಒಂದು ಲೆಟರ್ ಅನ್ನ ಬರೆದು ಇವನ ರಿಲೇಟಿವ್ ಗೆ ಸೆಂಡ್ ಮಾಡೋದಿಕ್ಕಾಗಿನೇ ಬರ್ತಾ ಇದ್ದಾನೆ. ಬಟ್ ಆದ್ರೆ ಒಬ್ಬ ವ್ಯಕ್ತಿ ಇವನನ್ನ ಫಾಲೋವನ್ನ ಮಾಡ್ಕೊಂಡೇ ಬರ್ತಿರ್ತಾನೆ. ಆದ್ರೂ ಕೂಡ ಅವನ ಕಣ್ಣನ್ನ ತಪ್ಪಿಸಿ ಪೋಸ್ಟ್ ಆಫೀಸ್ ಗೆನೆ ಬಂದು ಇವನ ಅಳಿಯನಾಗಿರ್ತಾ ಇರುವ ಎಡ್ಗರ್ ಅನ್ನುವ ವ್ಯಕ್ತಿಗೆ ಆ ಲೆಟರ್ ಅನ್ನ ಪೋಸ್ಟ್ ಮಾಡ್ತಾನೆ. ಅಂಡ್ ಅದೇ ರೀತಿ ಆ ಲೆಟರ್ ಕೂಡ ಎಡ್ಗರ್ ಗೆ ತಲುಪಿ ಎಲ್ಲವನ್ನ ಓದಿ ನೋಡಿ ಆದಷ್ಟು ಬೇಗ ನಮ್ಮ ಮಾಮನನ್ನ ನೋಡ್ಬೇಕು ಅಂತ ಓಡಿ ಬರ್ತಾನೆ. ಬಟ್ ಆದ್ರೆ ಅಷ್ಟು ಹೊತ್ತಿಗೆ ನಮ್ಮ ಹೀರೋ ತೀರೋಗ್ಬಿಟ್ಟಿದ್ದಾನೆ. ಸರಿ ಓಕೆ, ಅವನಿರುವ ಮನೆ ಒಳಗಡೆ ಬಂದು ನೋಡೋಣ ಅಂತ ಬರ್ಬೇಕಾದ್ರೆ ಅಲ್ಲಿ ಬಂದು ನಮ್ಮ ಎಡ್ಗರ್ ಫುಲ್ ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಪುರಾತನ ಕಾಲದ ಆಂಟಿಕ್ ಪೀಸು ಎಲ್ಲಾ ವಸ್ತುಗಳನ್ನ ನಮ್ಮ ಹೀರೋ ಕಲೆಕ್ಟ್ ಅನ್ನ ಮಾಡಿ ಮಡಗಿದ್ದಾನೆ. ಅಂಡ್ ಎಡ್ಗರ್ ಅನ್ನ ನೋಡುವ ನಮ್ಮ ಹೀರೋವಿನ ಲಾಯರ್ ನನ್ನ ಜೊತೆಯಾಗಿ ಬಾ ಅನ್ನೋದಾಗಿ ಎಡ್ಗರ್ ಅನ್ನ ಕರ್ಕೊಂಡು ಬಂದು ನಿಮ್ಮ ಮಾಮ ಯಾವ್ದೋ ಒಂದು ಪುರಾತನ ವಸ್ತುಗಾಗಿ ಹುಡುಕಾಟವನ್ನ ನಡೆಸ್ತಿದ್ರು. ಬಟ್ ಆದ್ರೆ ಆ ವಸ್ತು ಏನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರ್ತಾನೆ ಇಲ್ಲ ಅನ್ನೋದಾಗಿ ತುಂಬಾ ವಿಷಯಗಳನ್ನ ಹೇಳ್ತಾನೆ. ಅಂಡ್ ಇದನ್ನ ಕೇಳುವ ನಮ್ಮ ಎಡ್ಗರ್ ಕೂಡ ನನ್ನ ಮಾಮ ಹಲವಾರು ವರ್ಷ ಮಿಲಿಟರಿಯಲ್ಲಿ ಸೇರ್ಕೊಂಡು ದೇಶಕ್ಕಾಗಿ ತುಂಬಾನೇ ಕಷ್ಟವನ್ನ ಪಟ್ಟಿದ್ದಾರೆ. ಬಟ್ ಆದ್ರೆ ಅವರಿಗೆ ಅಂತಿಮ ಸಂಸ್ಕಾರ ಮಾಡೋದಿಕ್ಕೆ ಬೇರೆ ಯಾರುವೇ ಇಲ್ಲ. ಕನಿಷ್ಠ ಪಕ್ಷ ನಾನಾದ್ರೂ ಅವರಿಗೆ ಅಂತಿಮ ಸಂಸ್ಕಾರವನ್ನ ಮಾಡ್ತೀನಿ ಅಂತ ಕೇಳ್ಕೋಬೇಕಾದ್ರೆ ಆ ಲಾಯರ್ ಒಂದು ಜಾಗದ ಹತ್ರಕ್ಕಾಗಿನೇ ಕರ್ಕೊಂಡು ಬರ್ತಾನೆ. ಈ ಸಮಾಧಿಯನ್ನ ಕಟ್ಸಿರೋದು ಬೇರೆ ಯಾರುವೇ ಅಲ್ಲ, ನಿನ್ನ ಮಾಮನೇ. ಅಂಡ್ ಈ ಸಮಾಧಿಯ ವಿಶೇಷತೆ ಏನು ಅಂದ್ರೆ ಈ ಲಾಕರ್ ಅನ್ನ ಮುಂದೆಯಿಂದ ಯಾರುವೇ ಓಪನ್ ಮಾಡೋದಕ್ಕೆ ಆಗೋದೇ ಇಲ್ಲ, ಕೇವಲ ಒಳಗಡೆಯಿಂದ ಮಾತ್ರ ಇದನ್ನ ಓಪನ್ ಮಾಡೋದಕ್ಕೆ ಸಾಧ್ಯ. ಅಂಡ್ ಇದೇ ರೀತಿಯಾಗಿ ಬೇಕು ಅನ್ನೋದಾಗಿ ನಿನ್ನ ಮಾಮನ ಇದನ್ನ ಕಟ್ಟಿಸ್ಕೊಂಡಿದ್ದಾರೆ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇವಾಗ ನಿನ್ನ ಮಾಮನ ಬಾಡಿ ಕೂಡ ಇದ್ರ ಒಳಗಡೆನೆ ಸೇರ್ಕೊಂಡಿದೆ. ಅಲ್ದೆ ನಿನ್ ಮಾಮ ಎಷ್ಟೆಲ್ಲ ಆಸ್ತಿಯನ್ನ ಸಂಪಾದನೆಯನ್ನ ಮಾಡಿದ್ರೋ ಆ ಎಲ್ಲ ಆಸ್ತಿಯನ್ನ ನಿನ್ನ ಹೆಸರಿಗಾಗಿನೇ ಬರ್ದು ನಿನ್ಗೆ ಕೊಡೋದಿಕ್ಕಾಗಿ ಒಂದು ಡೈರಿ ಅನ್ನುವೇ ಕೊಟ್ಟಿದ್ದಾರೆ ತಗೋ ಅನ್ನೋದಾಗಿ ನಮ್ಮ ಹೀರೋ ಬರ್ದಿರ್ತಾ ಇರುವ ಒಂದು ಡೈರಿ ಅನ್ನುವೇ ಕೊಟ್ಟು ನಿಮ್ಗೇನಾದ್ರೂ ಡೌಟ್ ಇದ್ರೆ ಈ ಡೈರಿಯನ್ನ ಓದಿ ನೋಡಿ, ಬಹುಶಃ ನಿಮ್ಗೆ ಯಾವ್ದಾದ್ರು ಆನ್ಸರ್ ಗಳು ಸಿಗ್ಬಹುದು ಅನ್ಸುತ್ತೆ. ಇಲ್ಲಿಗೆ ನನ್ನ ಕೆಲ್ಸ ಮುಗಿತು, ನಾನಿನ್ನು ಬರ್ತೀನಿ ಅಂತ ಲಾಯರು ಅಲ್ಲಿಂದ ಹೋಗ್ಬಿಡ್ತಾರೆ. ಸರಿ ಓಕೆ ಅಂತ ನಮ್ಮ ಎಡ್ಗರ್ ಕೂಡ ಡೈರಿಯನ್ನ ತೆಗೆದು ನಮ್ಮ ಮಾಮ ನಿಜಕ್ಕೂ ಈ ಡೈರಿಯಲ್ಲಿ ಏನ್ ಬರ್ದಿದ್ದಾರೆ
ಅವರ ಲೈಫ್ ಯಾವ ರೀತಿ ಇತ್ತು ಎಲ್ಲವನ್ನ ನೋಡಿ ಬಿಡೋಣ ಅಂತ ಆ ಡೈರಿಯನ್ನ ಓಪನ್ ಮಾಡಿ ಓದೋದಿಕ್ಕಾಗಿನೇ ಕುಳಿತುಕೋತಾನೆ. ಅಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗಿ ಸರಿಸುಮಾರು 14ರಿಂದ 15 ವರ್ಷ ಹಿಂದಕ್ಕೆನೆ ಹೋಗ್ತೀವಿ. ಅಂಡ್ ಇವಾಗ ಮತ್ತೆ ನಮ್ಮ ಹೀರೋವನ್ನ ತೋರಿಸ್ತಾರೆ. ನಾವು ಸಡನ್ ಆಗಿ ದೊಡ್ಡ ಶ್ರೀಮಂತರಾಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಅಕ್ಕಪಕ್ಕದಲ್ಲೇ ಯಾವ್ದೋ ಒಂದು ಜಾಗದಲ್ಲಿ ನಿಧಿ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ನಾವು ತುಂಬಾನೇ ಕಷ್ಟವನ್ನ ಪಟ್ಟು ಆ ನಿಧಿ ಇರುವ ಜಾಗವನ್ನ ಹುಡುಕ್ಲೇಬೇಕು ಅಂತ ಡಿಸೈಡ್ ಆಗ್ತಾನೆ. ಅಂಡ್ ಅದೇ ರೀತಿಯಾಗಿ ಆ ನಿಧಿಯನ್ನ ಹುಡ್ಕೋದಿಕ್ಕಾಗಿನೇ ಬರ್ತಾನೆ. ಹೀಗೇನೆ ಹುಡುಕ್ತಾ ಹುಡುಕ್ತಾ ಒಂದು ದಿನ ಒಂದು ಬಾರ್ ಒಳಗಡೆಗೆ ಬಂದು, ನೋಡು ನಾನು ಕೆಲವೇ ದಿನಗಳಲ್ಲಿ ನಿಧಿಯನ್ನ ಹುಡುಕಿ ಸಾವುಕಾರ ಆಗ್ಬಿಡ್ತೀನಿ, ಆವಾಗ ಬೇಕಿದ್ರೆ ನಿನ್ಗೆ ಎಷ್ಟು ಹಣವನ್ನಾದ್ರೂ ಕೊಟ್ಬಿಡ್ತೀನಿ, ಸದ್ಯಕ್ಕೆ ನನ್ಗೆ ಸ್ವಲ್ಪ ಎಣ್ಣೆಯನ್ನ ಕೊಡು ಅನ್ನೋದಾಗಿ ಡಿಮ್ಯಾಂಡ್ ಅನ್ನ ಮಾಡ್ತಾನೆ. ಈ ರೀತಿ ಇವನು ಆ ಬಾರ್ ನಲ್ಲಿ ಕಿತ್ತಾಡ್ಕೊಂಡಿರ್ಬೇಕಾದ್ರೆ ಇದನ್ನ ನೋಡುವ ಪೊಲೀಸ್ನವರು ನಮ್ಮ ಹೀರೋವನ್ನ ಎತ್ತಾಕೊಂಡು ಸೆಲ್ ಒಳಗಡೆಗೆನೆ ಹಾಕ್ತಾರೆ. ನಂತರ ಪೊಲೀಸ್ಗಳಲ್ಲಿ ಒಬ್ಬ ಪೊಲೀಸು ನಮ್ಮ ಹೀರೋವನ್ನ ನೋಡಿ, ನೀನು ಮೊದ್ಲು ಮಿಲಿಟರಿಯಲ್ಲಿ ವರ್ಕ್ ಅನ್ನ ಮಾಡ್ತಿದ್ದೆ ಅನ್ನೋದು ನನ್ಗೆ ಚೆನ್ನಾಗಿನೇ ಗೊತ್ತಿದೆ, ಆದ್ರಿಂದ ಇವಾಗ ನಮ್ಮ ಜೊತೆಯಾಗಿ ನಿಂತು ಯುದ್ಧವನ್ನ ಮಾಡು ಅನ್ನೋದಾಗಿನೇ ಕರೀತಾರೆ. ಬಟ್ ಆದ್ರೆ ನಮ್ ಹೀರೋ ಮಿಲಿಟರಿಯಲ್ಲಿ ವರ್ಕ್ ಅನ್ನ ಮಾಡ್ಬೇಕಾದ್ರೆ ಒಂದು ದೊಡ್ಡ ಯುದ್ಧದ ಕಾರಣದಿಂದ ಇವನ ವೈಫು ಫ್ಯಾಮಿಲಿ ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿದ್ದಾನೆ. ಸೊ ನಾನು ಮತ್ತೆ ಯಾವ್ದೇ ಯುದ್ಧಕ್ಕೆ ಬರಲ್ಲ, ಏನವೇ ಇಲ್ಲ ಅನ್ನೋದಾಗಿನೇ ಹೇಳ್ಬಿಡ್ತಾನೆ. ಆದ್ರೆ ಪೊಲೀಸ್ನವರು ಅಷ್ಟೊಂದು ಸಿಂಪಲ್ ಆಗಿ ಬಿಟ್ಬಿಡ್ತಾರಾ? ನೀನು ಒಪ್ಕೊಳ್ಳೋವರ್ಗುವೆ ನಾವು ಬಿಡೋದಿಲ್ಲ ಕಣೋ ಅನ್ನೋದಾಗಿ ಮತ್ತೆ ಜೈಲಿನ ಒಳಗಡೆ ಇಟ್ಟು ಟಾರ್ಚರ್ ಅನ್ನ ಕೊಡೋದಿಕ್ಕಾಗಿ ಶುರು ಮಾಡ್ಕೊಳ್ತಾರೆ. ಬಟ್ ಆದ್ರೆ ನಮ್ ಹೀರೋ ಆಲ್ರೆಡಿ ಮಿಲಿಟರಿಯಲ್ಲಿ ವರ್ಕ್ ಅನ್ನ ಮಾಡಿರೋನಲ್ವಾ, ಸೊ ತುಂಬಾನೇ ಪವರ್ಫುಲ್ ಆಗಿರೋದ್ರಿಂದ ಸೂಪರ್ ಆಗಿರುವ ಗ್ಯಾಪ್ ಅನ್ನ ನೋಡಿ ಈ ಪೊಲೀಸ್ ಅವರ ಕೈಯಿಂದ ಎಸ್ಕೇಪ್ ಆಗಿ ಅವರ ಕುದುರೆ ಮೇಲೆನೆ ಓಡೋಗ್ತಾನೆ. ಅಂಡ್ ಇದನ್ನ ನೋಡುವ ಪೊಲೀಸ್ನವರು ಕೂಡ ನಮ್ಮ ಹೀರೋವನ್ನ ಹಿಡಿಯೋದಿಕ್ಕಾಗಿನೇ ಬರ್ತಾರೆ. ಸೊ ಇದೇ ರೀತಿಯಾಗಿ ಚೇಸಿಂಗು ನಡೀತಾ ಇರ್ಬೇಕಾದ್ರೆ ಒಂದು ಕಳ್ಳರ ಗ್ಯಾಂಗು ನಮ್ಮ ಹೀರೋ ಮತ್ತೆ ಪೊಲೀಸ್ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ. ಅಂಡ್ ಇವಾಗ ಪೊಲೀಸ್ ಅವರು ಮತ್ತೆ ಕಳ್ಳರ ನಡುವೆ ಒಂದು ದೊಡ್ಡದಾದ ಫೈಟ್ ನಡೆಯುತ್ತೆ. ಅಂಡ್ ಈ ರೀತಿ ಫೈಟ್ ನಡೀತಾ ಇರ್ಬೇಕಾದ್ರೆ ನಮ್ಮ ಹೀರೋ ಒಬ್ಬ ಪೊಲೀಸ್ ಆಫೀಸರ್ ಅನ್ನ ಕಾಪಾಡಿ ಅವನ ಕುದುರೆಯ ಮೇಲ್ಗಡೆಗೆನೆ ಎತ್ತಾಕೊಂಡು ಆ ಜಾಗದಿಂದಾನೇ ಓಡಿ ಹೋಗ್ತಾನೆ. ಇದೇ ರೀತಿ ಓಡ್ತಾ ಓಡ್ತಾ ಕಳ್ಳರಿಂದ ತಪ್ಪಿಸ್ಕೊಳ್ಳೋದಿಕ್ಕಾಗಿ ಒಂದು ಗುಹೆ ಒಳಗಡೆಗೆನೆ ನುಗ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಕಲ್ಪನೆ ಕೂಡ ಮಾಡಿರಲ್ಲ ಅಂತ ಆ ಜಾಗಕ್ಕೆನೆ ಬಂದ್ಬಿಟ್ಟಿದ್ದಾನೆ. ಅಂದ್ರೆ ಇವನು ಅಕ್ಕಪಕ್ಕದಲ್ಲಿ ನಿಧಿ ಇದೆ ಅಂತ ಹುಡುಕ್ತಾ ಇದ್ದ ಅಲ್ವಾ, ಆ ನಿಧಿ ಇರುವ ಜಾಗ ಬೇರೆ ಯಾವ್ದುವೇ ಅಲ್ಲ, ಇವನು ಬಂದಿರ್ತಾ ಇರುವ ಗುಹೆನೆ. ಸೊ ಅಲ್ಲಿ ಇರ್ತಾ ಇರುವ ಎಲ್ಲ ಚಿನ್ನದ ಲೇಪನವನ್ನ ನೋಡಿ ತುಂಬಾನೇ ಹ್ಯಾಪಿ ಆಗ್ಬಿಡ್ತಾನೆ. ಬಟ್ ಆದ್ರೆ ನಾವು ಓಪನಿಂಗ್ ಸೀನ್ ಅಲ್ಲಿ ತಾನ್ಸ್ ಅನ್ನುವ ದೇವದೂತರನ್ನ ನೋಡಿದ್ವಿ ಅಲ್ವಾ, ಅದ್ರಲ್ಲಿ ಒಬ್ಬ ತಾನ್ಸು ಇಲ್ಲಿಗೆ ಬಂದು ನಮ್ಮ ಹೀರೋ ಮೇಲೆ ಅವನ ಶಕ್ತಿಯನ್ನ ಬಳಸಿ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ನಮ್ ಹೀರೋವಿನ ಹತ್ರ ಗನ್ ಇರೋದ್ರಿಂದ ಅದನ್ನ ತೆಗೆದು ಡೈರೆಕ್ಟ್ ಆಗಿ ಆ ದೇವದೂತನನ್ನೇ ಉಡಾಯಿಸ್ಬಿಡ್ತಾನೆ. ಆದ್ರಿಂದ ಇವಾಗ ಗಾಯಗೊಂಡಿರ್ತಾ ಇರುವ ದೇವದೂತ ಅವನ ಹತ್ರ ಇರುವ ಒಂದು ಡಿವೈಸ್ ಅನ್ನ ಆಕ್ಟಿವೇಟ್ ಮಾಡಿ ಬೇರೊಂದು ಗ್ರಹಕ್ಕೆ ಟೆಲಿಪೋರ್ಟ್ ಆಗ್ಬಿಡೋಣ ಅಂತ ಟ್ರೈ ಅನ್ನ ಮಾಡ್ತಿರ್ತಾನೆ. ಇದನ್ನ ನೋಡುವ ನಮ್ ಹೀರೋ ಡಿವೈಸ್ ಅನ್ನವೇ ಕಿತ್ಕೊಂಡು ಅವನು ಯಾವ ಯಾವ ಮಂತ್ರಗಳನ್ನ ಹೇಳ್ತಿರ್ತಾನೋ ಎಲ್ಲ ಮಂತ್ರವನ್ನ ಇವನು ಹೇಳ್ಬಿಡ್ತಾನೆ. ಅಷ್ಟೇ ಇವಾಗ ನಮ್ ಹೀರೋ ಆ ಜಾಗದಿಂದಾನೇ ಟೆಲಿಪೋರ್ಟ್ ಆಗಿ ಮಂಗಳ ಗ್ರಹಕ್ಕೆನೆ ಬರ್ತಾನೆ. ಬಟ್ ಆದ್ರೆ ನಮ್ ಹೀರೋಗೆ ನಾವು ಮಂಗಳ ಗ್ರಹಕ್ಕೆ ಬಂದ್ಬಿಟ್ಟಿದೀವಿ ಅನ್ನೋದು ಗೊತ್ತಿರ್ತಾ ಇಲ್ಲ. ಮೇ ಬಿ ನಾವು ಯಾವ್ದೋ ಬೇರೆ ಜಾಗದಲ್ಲಿ ಇದೀವಿ ಅಂತ ಎದ್ದು ನಡೆಯೋದಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಗ್ರಾವಿಟಿ ಅನ್ನೋದು ನಮ್ಮ ಗ್ರಹಕ್ಕೂ ಬೇರೆ ಗ್ರಹಕ್ಕೂ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ, ಸೊ ಇವನ ಕೈಯಲ್ಲಿ ನಡೆಯೋದಿಕ್ಕೆ ಆಗದೆ ಕಾಪೆಯ ಹಾಗೇನೆ ಹಾರ್ತಿರ್ತಾನೆ. ಅಂಡ್ ಇವನು ಇದೇ ರೀತಿಯಾಗಿ ಹಾರ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇವನು ಟೆಲಿಪೋರ್ಟ್ ಆಗಿ ಬರ್ಬೇಕು ಅಂದ್ರೆ ಒಂದು ಡಿವೈಸ್ ಕಾರಣ ಅಲ್ವಾ, ಆ ಡಿವೈಸ್ ಕೆಳಗಡೆಗೆನೆ ಬಿದ್ದೋಗುತ್ತೆ. ಸೊ ನಮ್ ಹೀರೋಗೆ ಗೊತ್ತಾಗ್ದಿರಾ ಅವನು ಸೈಲೆಂಟ್ ಆಗಿ ಹಾರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಈ ಗ್ರಹದಲ್ಲಿ ವಾಸಿಸ್ತಾ ಇರುವಂತಹ ತಾರಕ್ ಅನ್ನುವ ಪ್ರಜಾತಿಯ ಜೀವಿಗಳು ಇಲ್ಲಿಗೆ ಎಂಟ್ರಿಯನ್ನ ಕೊಡ್ತವೆ. ಅಂಡ್ ನಮ್ಮ ಹೀರೋ ಬೀಳ್ಸ್ಕೊಂಡಿರ್ತಾ ಇರುವ ಡಿವೈಸ್ ಅನ್ನವೇ ಕೂಡ ಎತ್ಕೊಂಡು ಇವನು ಬೇರೆ ಕಪ್ಪೆಯ ಹಾಗೆ ತುಂಬಾನೇ ಎತ್ತರದಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದ ಅಲ್ವಾ, ಅದನ್ನ ನೋಡುವ ಈ ಕ್ರಿಯೇಚರ್ ಗಳು ತುಂಬಾನೇ ಶಾಕ್ ಆಗಿ ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬಂದು ಮಾತಾಡೋದಿಕ್ಕಾಗಿ ನೋಡ್ತವೆ. ಅಂಡ್ ನಮ್ ಹೀರೋ ಬೇರೆ ಹಾರ್ಕೊಂಡು ಒಂದು ಜಾಗದಲ್ಲಿ ಬಂದು ನೋಡ್ಬೇಕಾದ್ರೆ ಒಂದು ಗುಹೆ ಒಳಗಡೆ ತುಂಬಾನೇ ಮೊಟ್ಟೆಗಳಿವೆ. ಅಂಡ್ ಇವಾಗ ಮೊಟ್ಟೆಗಳಿವೆ ಕೂಡ ಬಡ್ದು ಹೋಗಿ ಅದರಿಂದ ಮರಿಗಳು ಹೊರಗಡೆ ಬರುತ್ತೆ. ಅಂಡ್ ಆ ಮರಿಗಳು ಬೇರೆ ಏನುವೆ ಅಲ್ಲ, ಅದೇ ತಾರಕ್ ಅನ್ನುವ ಒಂದು ವಿಚಿತ್ರವಾದ ಪ್ರಜಾತಿ ಇದೆ ಅಲ್ವಾ, ಆ ಕ್ರಿಯೇಚರ್ ಗಳ ಮರಿಗಳೇನೆ ಹೊರಗಡೆಗೆ ಬರ್ತಾ ಇರೋದು. ಸೊ ಇವಾಗ ನಮ್ ಹೀರೋವಿನ ಹತ್ರಕ್ಕೆ ಬಂದು ಮಾತಾಡೋದಿಕ್ಕೆ ಆ ಕ್ರಿಯೇಚರ್ ಗಳು ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ಆ ಕ್ರಿಯೇಚರ್ ಗಳ ಭಾಷೆ ಬರೋದಿಲ್ಲ, ಆ ಕ್ರಿಯೇಚರ್ ಗಳಿಗೆ ನಮ್ಮ ಹೀರೋವಿನ ಭಾಷೆ ಬರೋದಿಲ್ಲ. ಆದ್ರಿಂದ ಆ ಕ್ರಿಯೇಚರ್ ಗಳು ಏನ್ ಮಾಡ್ಬಿಡ್ತಾವೆ ಅಂದ್ರೆ ನಮ್ಮ ಹೀರೋವನ್ನ ಸೈಲೆಂಟ್ ಆಗಿನೇ ಎತ್ತಾಕೊಂಡು ಇವರ ಹಾಗೇನೆ ಮಿಕ್ಕಿರ್ತಾ ಇರುವ ಕ್ರಿಯೇಚರ್ ಗಳಿದಾವೆ ಅಲ್ವಾ, ಅವರ ಹತ್ರಕ್ಕೆ ಕರ್ಕೊಂಡು ಹೋಗೋಣ ಅನ್ನೋದಾಗಿನೇ ಬರ್ತಾ ಇದಾವೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಇದೇ ಗ್ರಹದಲ್ಲಿ ವಾಸಿಸ್ತಾ ಇರುವ ಹೀರಿಯಂ ಅನ್ನುವ ಮತ್ತೊಂದು ರಾಜ್ಯವನ್ನ ತೋರಿಸ್ತಾರೆ. ಅಂಡ್ ಆ ರಾಜ್ಯದ ರಾಜಕುಮಾರಿ ಬಂದು ತೇಜ ಅಂತ, ಅಲ್ದೆ ಇವಳೊಬ್ಳು ಸೈಂಟಿಸ್ಟ್ ಕೂಡ ಆಗಿದ್ದಾಳೆ.
ಸೊ ಇವಾಗ ಅದೇ ರೀತಿಯಾಗಿ ಯಾವ್ದೋ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಇವಳ ತಂದೆ ಎಂಟ್ರಿಯನ್ನ ಕೊಟ್ಟು ಆ ಝೋಡೆಕು ಎಲ್ಲ ರಾಜ್ಯಗಳ ಮೇಲೆ ದಾಳಿಯನ್ನ ಮಾಡಿ ಬೇರೆ ಬೇರೆ ರಾಜ್ಯಗಳನ್ನ ತಮ್ಮ ವಶಕ್ಕೆನೆ ಪಡ್ಕೊಳ್ತಾ ಇದ್ದಾನೆ. ಬಟ್ ಆದ್ರೆ ನಾವು ನಮ್ಮ ರಾಜ್ಯವನ್ನ ಉಳಿಸ್ಕೊಳ್ಬೇಕು ಅಂದ್ರೆ ನಮ್ಮ ಹತ್ರ ಇರೋದು ಒಂದೇ ದಾರಿ, ನಿನ್ನ ಝೋಡೆಕ್ಸ್ ಗೆ ಕೊಟ್ಟು ಮದ್ವೆಯನ್ನ ಮಾಡೋದು. ಸೊ ಅವನ ಜೊತೆಯಾಗಿ ಕೈ ಜೋಡ್ಸೋದಿಕ್ಕಾಗಿನೇ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊತಾನೆ. ಬಟ್ ಆದ್ರೆ ಇದನ್ನ ಕೇಳುವ ನಮ್ಮ ತೇಜಗೆ ಸ್ವಲ್ಪನೇ ಇಷ್ಟ ಇಲ್ಲ. ಅಪ್ಪ ದಯವಿಟ್ಟು ಆ ರೀತಿಯಾಗಿ ಮಾಡ್ಬೇಡಿ, ಅವನನ್ನ ಸೋಲ್ಸೋದಿಕ್ಕಾಗಿನೇ ನಾವಿರೇಸ್ ಅನ್ನುವ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ದೀನಿ. ಸೊ ಈ ಶಕ್ತಿಯನ್ನ ಬಳಸ್ಕೊಂಡು ನಾವು ಖಂಡಿತ ಅವನನ್ನ ಸೋಲಿಸ್ಬಿಡ್ಬಹುದು, ಬೇಕಿದ್ರೆ ತೋರಿಸ್ತೀನಿ ಬನ್ನಿ ಅಂತ ಡಿವೈಸ್ ಅನ್ನ ತೋರಿಸ್ತಾಳೆ. ಅಂದ್ರೆ ಓಪನಿಂಗ್ ಸೀನ್ ನಲ್ಲಿ 3 ಜನ ದೇವದೂತರು ಬಂದು ಆ ಝೋಡೆಕ್ಸ್ ಗೆ ನಾವಿರೇಸ್ ಅನ್ನುವ ಒಂದು ಮ್ಯಾಜಿಕಲ್ ಪವರ್ ಅನ್ನ ಕೊಟ್ಟಿದ್ರು ಅಲ್ವಾ. ಇವಾಗ ನಮ್ಮ ತೇಜ ಕೂಡ ಅದೇ ರೀತಿಯಾದ ನಾವಿರೇಸ್ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಡಿವೈಸ್ ಅನ್ನ ಕಂಡಿಡ್ದಿದ್ದಾಳೆ. ಸೊ ಈ ಡಿವೈಸ್ ಅನ್ನ ಆಕ್ಟಿವೇಟ್ ಮಾಡಿ ಎಲ್ಲರಿಗೂ ತೋರಿಸ್ಬೇಕಾದ್ರೆ ಸಡನ್ ಆಗಿ ಆ ಡಿವೈಸ್ ಪೂರ್ತಿಯಾಗಿ ಹಾಳಾಗ್ತಾ ಇದೆ. ಅಂದ್ರೆ ಈ ಡಿವೈಸ್ ತನಗೆ ತಾನೇ ಕೆಟ್ಟೋಗಿರ್ತಾ ಇಲ್ಲ, ಬದಲಾಗಿ ಆ ದೇವದೂತರಲ್ಲಿ ಒಬ್ಬ ದೇವದೂತ ಅವನ ಶಕ್ತಿಯನ್ನ ಬಳಸಿ ಈ ಡಿವೈಸ್ ಅನ್ನ ಹಾಳು ಮಾಡಿದಾನೆ. ಅಂಡ್ ಇದನ್ನ ನೋಡುವ ನಮ್ಮ ತೇಜ ಅವಳ ಫಾದರು, ನೋಡಮ್ಮ ಇದೆಲ್ಲ ವರ್ಕ್ ಆಗಲ್ಲ ಅನ್ಸುತ್ತೆ, ನಮ್ಮ ಹತ್ರ ಇರ್ತಿರೋದು ಒಂದೇ ದಾರಿ, ಅವನನ್ನ ಮದ್ವೆ ಆಗೋದಿಕ್ಕೆ ರೆಡಿ ಆಗ್ಬಿಡು ಅನ್ನೋದಾಗಿನೇ ಹೇಳ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋವನ್ನ ತೋರಿಸ್ತಾರೆ. ಇವನನ್ನ ಬೇರೆ ತುಂಬಾನೇ ವಿಚಿತ್ರವಾದ ಕ್ರಿಯೇಚರ್ ಗಳು ಎತ್ತಾಕೊಂಡು ಹೋಗ್ಬಿಟ್ಟಿದ್ದು ಅಲ್ವಾ. ಇವಾಗ ಅದೇ ಕ್ರಿಯೇಚರ್ ಗಳು ನಮ್ಮ ಹೀರೋವನ್ನ ಎಲ್ಲಾ ಕ್ರಿಯೇಚರ್ ಗಳ ಮಧ್ಯಕ್ಕೆ ತಂದು, ಲೋ ನೀನು ಅವಾಗ್ಲೇ ಎತ್ತರಕ್ಕೆ ಹಾರ್ತಾ ಇದೆ ಅಲ್ವಾ, ಇವಾಗ ಮತ್ತೆ ಹಾರಿ ಎಲ್ರಿಗೂ ತೋರ್ಸೋ ಅನ್ನೋದಾಗಿನೇ ಕೇಳುತ್ತೆ ಆ ಕ್ರಿಯೇಚರು. ಬಟ್ ಆದ್ರೆ ಆ ಕ್ರಿಯೇಚರು ಏನ್ ಹೇಳ್ತಾ ಇದೆ ಅನ್ನೋದು ನಮ್ಮ ಹೀರೋವಿಗೆ ಅರ್ಥವಾಗೋದಿಲ್ಲ. ಸೊ ಇದರಿಂದ ಕೋಪ ಮಾಡ್ಕೊಳ್ಳುವ ಕ್ರಿಯೇಚರ್ ಗಳು ನಮ್ಮ ಹೀರೋವನ್ನ ಎಳ್ಕೊಂಡು ಬಂದು ಒಂದು ಸೆಲ್ ನ ಒಳಗಡೆ ಕೂಡಾಕೆ ಮಾಡುತ್ತಾರೆ. ಅಂಡ್ ಅದೇ ಸೆಲ್ ನ ಒಳಗಡೆ ಈ ವಿಚಿತ್ರವಾದ ಕ್ರಿಯೇಚರ್ ಗಳ ಮಕ್ಕಳವೇ ಕೂಡ ಇರುತ್ತೆ. ಅಂಡ್ ಈ ಎಲ್ಲಾ ಕ್ರಿಯೇಚರ್ ಗಳಿಗಿವೆ ತಾರಕ್ ಅನ್ನುವ ಒಬ್ಬ ಲೀಡರ್ ಇರ್ತಾ ಇದ್ದು, ಅವನ ಮಗಳಾಗಿರ್ತಾ ಇರುವ ಝೋಲಾ ಈ ಚಿಕ್ಕ ಚಿಕ್ಕ ಕ್ರಿಯೇಚರ್ ಗಳಿಗೆ ನೀರನ್ನ ಕುಡ್ಸೋದಿಕ್ಕಾಗಿ ಬರ್ತಾಳೆ. ಅಂಡ್ ಇವಾಗ ವಿಚಿತ್ರವಾದ ನೀರನ್ನ ನಮ್ಮ ಹೀರೋಗೆ ಕೂಡ ಕುಡಿಸ್ತಾಳೆ. ಅಂಡ್ ಅಷ್ಟೇ ಇವಾಗ ನಮ್ಮ ಹೀರೋ ಕೂಡ ನೀರನ್ನ ಕುಡಿಬೇಕಾದ್ರೆ ಈ ವಿಚಿತ್ರವಾದ ಕ್ರಿಯೇಚರ್ ಗಳ ಭಾಷೆ ಇವನಿಗೆ ಅರ್ಥವಾಗೋದಿಕ್ಕೆ ಶುರುವಾಗ್ಬಿಡುತ್ತೆ. ಬಟ್ ಆದ್ರೆ ಈ ಝೋಲಾ ಅನ್ನುವ ಕ್ರಿಯೇಚರ್ ನಮ್ಮ ಹೀರೋವಿಗೆ ಆ ಲಿಕ್ವಿಡ್ ಅನ್ನ ಕುಡಿಸ್ಬಿಟ್ಟಿರೋದು ಗೊತ್ತಾಗ್ಬೇಕಾದ್ರೆ ಮಿಕ್ಕಿರ್ತಾ ಇರೋ ಎಲ್ಲಾ ಕ್ರಿಯೇಚರ್ ಗಳಿವೆ ಸೇರ್ಕೊಂಡು ಇವಳು ನಮ್ಮ ರೂಲ್ಸ್ ಅನ್ನ ಬ್ರೇಕ್ ಮಾಡ್ಬಿಟ್ಟಿದ್ದಾಳೆ, ಇವಳಿಗೆ ಶಿಕ್ಷೆಯನ್ನ ಕೊಡಿ ಅಂತ ಈ ಝೋಲಾ ಅವಳನ್ನ ಒಂದು ಚೈನ್ ಅನ್ನ ಹಾಕಿ ಕಟ್ಟಾಕಿ ಮಾಡುತ್ತಾರೆ. ನಂತರ ಕಾದ ಕಬ್ಬಿಣದಿಂದ ಅವಳ ಮೈ ಮೇಲೆ ಪೂರ್ತಿಯಾಗಿ ಬರೆಗಳನ್ನ ಹಾಕಿ ಇವರ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ರೆ ಯಾವ ರೀತಿ ಶಿಕ್ಷೆಯನ್ನ ಕೊಡಬಹುದು ಆ ರೀತಿಯಾಗಿ ಶಿಕ್ಷೆಯನ್ನ ಕೊಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಹೀರೋವನ್ನ ಯಾರಾದ್ರೂ ಕೇರ್ ಮಾಡ್ತಾರೆ ಅಂದ್ರೆ ಈ ಝೋಲಾ ಅನ್ನುವ ಕ್ರಿಯೇಚರ್ ಮಾತ್ರನೇ. ಯಾಕಂದ್ರೆ ಈ ಕ್ರಿಯೇಚರ್ಗೆ ನನ್ನ ಹಾಗೆ ಕರುಣೆ ಅನ್ನೋದು ತುಂಬಾನೇ ಜಾಸ್ತಿ ಇದೆ ಗಾಯ್ಸ್. ಬೇಕಿದ್ರೆ ನೀವೇ ನೋಡಿ, ನೀವು ಸಬ್ಸ್ಕ್ರೈಬ್, ಲೈಕ್, ಶೇರು, ಕಮೆಂಟ್ ಏನುವೇ ಮಾಡೇ ಇಲ್ಲ ಅಂದ್ರುವೆ ನಿಮಗಾಗಿ ನಾನು ಮಾಸ್ ಆಗಿರುವ ಮೂವಿಗಳನ್ನ ತರ್ತಾನೆ ಇರ್ತೇನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಝೋಡೆಕ್ ಮತ್ತೆ ಹೀಲಿಯಂ ರಾಜ್ಯಗಳ ನಡುವೆ ಯುದ್ಧ ಶುರುವಾಗ್ಬಿಟ್ಟಿದೆ. ಇದನ್ನ ನೋಡುವ ಕ್ರಿಯೇಚರ್ ಗಳ ಲೀಡರ್ ಆಗಿರುವ ತಾರಕ್ ನಮ್ಮ ಹೀರೋವಿಗೆ ಯುದ್ಧವನ್ನ ತೋರಿಸಿ, ನೋಡು ರಾಜ್ಯಗಳಿಗೋಸ್ಕರ ಯಾವ ರೀತಿ ಇವರು ಕಿತ್ತಾಡ್ಕೊಂಡು ಸಾಯ್ತಾ ಇದ್ದಾರೆ ಅಂತ. ಕೆಂಪು ಬಣ್ಣದ ಫ್ಲಾಗ್ ಅನ್ನ ಹಾಕೊಂಡಿರೋರು ಝೋಡೆಕ್ ರಾಜ್ಯದವರು ಅಂಡ್ ಬ್ಲೂ ಕಲರ್ ನ ಫ್ಲಾಗ್ ಅನ್ನ ಹಾಕೊಂಡಿರೋರು ಹೀಲಿಯಂ ರಾಜ್ಯದವರು. ಇವಾಗ 2 ರಾಜ್ಯಗಳಿವೆ ಕಿತ್ತಾಡ್ಕೊಳ್ತಾ ಇದೆ ಅಲ್ವಾ. ಇದೇ ರೀತಿ ಕಿತ್ತಾಡ್ಕೊಂಡು 2 ರಾಜ್ಯನವೇ ಸಂಪೂರ್ಣವಾಗಿ ನಾಶವಾಗ್ಬಿಟ್ರೆ ಸಾಕು. ಯಾಕಂದ್ರೆ ಇವರಿಂದ ಅಂತೂ ನಮ್ಗೆ ಯಾವುದೇ ಪ್ರಯೋಜನವೇ ಇಲ್ಲ, ಏನುವೇ ಇಲ್ಲ. ಅಲ್ದೆ ಈ ಝೋಡೆಕ್ ರಾಜ್ಯದವರಂತೂ ಬೇರೆಯವರ ಮೇಲೆ ದಾಳಿಯನ್ನ ಮಾಡಿ ಬೇರೆ ಬೇರೆ ರಾಜ್ಯಗಳನ್ನ ತಮ್ಮ ವಶಕ್ಕೇನೆ ತಗೊಳ್ತಾ ಇದ್ದಾರೆ. ಒಂದ್ ವೇಳೆ ಆ ಝೋಡೆಕ್ ರಾಜ್ಯದವರೇ ಕೂಡ ನಾಶವಾಗ್ಬಿಟ್ರೆ ಆವಾಗ ಸಂಪೂರ್ಣವಾಗಿ ಗ್ರಹದ ಮೇಲೆ ನಮ್ಮ ಆಡಳಿತಾನೆ ಇರುತ್ತೆ ಅನ್ನೋದಾಗಿ ಯೋಚಿಸ್ತವೆ. ಅಂಡ್ ನಮ್ಮ ಹೀರೋ ಕೂಡ ಸರಿ ಓಕೆ ಎಂತ ಯುದ್ಧ ನೋಡೋಣ ಅಂತ ನೋಡ್ಬೇಕಾದ್ರೆ ಈ ಯುದ್ಧದಲ್ಲಿ ಹೀಲಿಯಂ ರಾಜ್ಯದವರ ಕಡೆಯಿಂದ ನಮ್ಮ ತೇಜ ಒಬ್ಳುವೆ ಬಂದಿದ್ದಾಳೆ ಅಲ್ವಾ. ಸೊ ಅವಳನ್ನ ನೋಡಿದ ಕೂಡಲೇ ಅರೆ ನಮ್ಮ ಹಾಗೇನೆ ಮನುಷ್ಯಳ ಹಾಗೇನೆ ಕಾಣಿಸ್ತಿದ್ದಾಳಲ್ಲ, ಹೇಗಾದ್ರೂ ಮಾಡಿ ಅವಳಿಗೆ ಹೆಲ್ಪ್ ಅನ್ನ ಮಾಡೋಣ, ಯಾರಿಗೊತ್ತು ನಾವು ವಾಪಸ್ಸು ನಮ್ಮ ಗ್ರಹಕ್ಕೆ ಹೋಗೋದಿಕ್ಕೆ ದಾರಿ ಏನಾದ್ರೂ ಸಿಗ್ಬಹುದು ಅಂತ ನಮ್ಮ ಹೀರೋ ಯೋಚನೆನೆ ಮಾಡದೆ ಯುದ್ಧಕ್ಕಾಗಿ ಇಳಿತಾನೆ. ಅಂಡ್ ಇವಾಗ ನಮ್ಮ ಹೀರೋ ಹೀಲಿಯಂ ರಾಜ್ಯದವರ ಕಡೆಗೇನೆ ಸೇರ್ಕೊಂಡು ಆ ಝೋಡೆಕ್ ಅವರ ವಿರುದ್ಧವಾಗಿನೇ ಹೋರಾಡ್ತಾನೆ. ಅಂಡ್ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ತೇಜ ಬೇರೆ ಫೈಟ್ ಅನ್ನ ಮಾಡ್ಕೊಂಡು ಕೆಳಗಡೆಗೇನೆ ಬಿದ್ದೋಗ್ತಿರ್ತಾಳೆ. ಇನ್ನೇನು ನಮ್ಮ ಕತೆ ಮುಗ್ದೋಯ್ತು ಅಂತ ಅವಳು ಕೂಡ ಅನ್ಕೋಬೇಕಾದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಹೀರೋ ಸೂಪರ್ ಆಗಿನೇ ಎಂಟ್ರಿ ಕೊಟ್ಟು ಅವಳನ್ನ ಕ್ಯಾಚ್ ಅನ್ನ ಮಾಡಿ ದೊಡ್ಡದಾಗಿನೇ ಹಾರ್ಕೊಂಡು ಬರ್ತಾನೆ. ಅಷ್ಟೇ ಈ ರೀತಿ ನಮ್ಮ ಹೀರೋ ಹಾರೋದನ್ನ ನೋಡುವ ತೇಜಗಂತೂ ಏನವೇ ಗೊತ್ತಾಗ್ತಾನೆ ಇಲ್ಲ. ಅರೆ ಇವನು ಇಷ್ಟೊಂದು ಎತ್ತರಕ್ಕೆ ಹಾರೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ ಡೌಟ್ ಅನ್ನ ಪಡ್ತಾಳೆ. ಆದ್ರೂ ಕೂಡ ನಾವು ಮೊದ್ಲು ಯುದ್ಧವನ್ನ ಮಾಡ್ಬೇಕು ಅಂತ ನಮ್ ಹೀರೋ ಮಾಸ್ ಆಗಿನ ಎಂಟ್ರಿ ಕೊಟ್ಟು ಎದುರಾಳಿ ರಾಜ್ಯವನ್ನ ಸೋಲಿಸಿ ಹಾಕ್ತಾನೆ. ಅಷ್ಟೇ ಇದನ್ನೆಲ್ಲ ನೋಡುವ ತಾರಕಸ್ ಅನ್ನುವ ವಿಚಿತ್ರವಾದ ಕ್ರಿಯೇಚರ್ಗಳು ಇವನಲ್ಲಿ ಸಂಪೂರ್ಣವಾಗಿ ರಾಜ್ಯವನ್ನೇ ಸೋಲಿಸುವಷ್ಟು ಶಕ್ತಿ ಇದೆಯಾ ಅಂತ ತುಂಬಾನೇ ಹ್ಯಾಪಿಯಾಗಿ
ಚಪ್ಪಲಿಗಳ ರೀತಿ ಇರುವ ತುಂಬಾನೇ ಥಿಂಗ್ಸ್ ಗಳನ್ನ ತಂದು ನಮ್ಮ ಹೀರೋವಿನ ಕುತ್ತಿಗೆಗೆ ಹಾಕಿ ನಮ್ಮ ಸೈನ್ಯಕ್ಕೆ ಒಬ್ಬ ನಾಯಕ ಸಿಗ್ಬಿಟ್ಟ. ಇನ್ ಮುಂದೆ ಇವನೇನೆ ನಮ್ಗಾಗಿ ಯುದ್ಧವನ್ನ ಮಾಡ್ತಾನೆ ಅಂತ ತುಂಬಾನೇ ಸೆಲೆಬ್ರೇಟ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ನಮ್ ಹೀರೋ ನಾನು ವಾಪಸ್ಸು ನನ್ನ ಗ್ರಹಕ್ಕೆ ಹೋಗ್ಬೇಕು, ನಾನಿಲ್ಲಿ ಯಾರ ಜೊತೆಗೂ ಯುದ್ಧವನ್ನ ಮಾಡಲ್ಲ ಅನ್ನೋದಾಗಿ ಹೇಳ್ಬೇಕಾದ್ರೆ ಆ ಕ್ರಿಯೇಚರ್ಗಳು ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಮ್ಮ ಹೀರೋಯಿನ್ ಆಗಿರುವ ತೇಜ್ ಅವಳನ್ನ ಹಿಡ್ಕೋತಾರೆ. ಲೋ, ನೀನೇನಾದ್ರೂ ನಮ್ಮ ಪರವಾಗಿ ಯುದ್ಧವನ್ನ ಮಾಡಿಲ್ಲ ಅಂದ್ರೆ ಇವಳನ್ನ ಇವಾಗ್ಲೇನೆ ಉಡಾಯಿಸ್ಬಿಡ್ತೀವಿ ಅನ್ನೋದಾಗಿ ಹೆದರಿಸ್ತಾರೆ. ಸೊ ನಮ್ ಹೀರೋ ಹತ್ರ ಬೇರೆ ದಾರಿ ಇಲ್ದಿರೋದ್ರಿಂದ ಸರಿ ಬೋಕೆ ಅನ್ನೋದಾಗಿನೇ ಒಪ್ಕೋತಾನೆ. ನಂತರ ಈವ್ನಿಂಗ್ ಆಗ್ಬೇಕಾದ್ರೆ ನಮ್ಮ ತೇಜ ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬಂದು, ಅಷ್ಟೊಂದು ಎತ್ತರವಾಗಿ ನೀನು ಹಾರ್ತಾ ಇದೆ ಅಲ್ವಾ, ಅಂತ ಪವರ್ಗಳು ನಿನ್ಗೆ ಎಲ್ಲಿಂದ ಬಂತು, ಆ ರೀತಿ ಜಂಪ್ ಮಾಡೋದಿಕ್ಕೆ ಕಾರಣ ಏನು ಅನ್ನೋದಾಗಿ ಕೇಳ್ತಾಳೆ. ಸೊ ನಮ್ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿ ಅರ್ಥ ಮಾಡ್ಸೋದಿಕ್ಕಾಗಿ ನೆಲದಲ್ಲಿ ನಮ್ಮ ಸೋಲಾರ್ ಪ್ಲಾನೆಟ್ ನ ಒಂದು ಡ್ರಾಯಿಂಗ್ ಅನ್ನ ಬರಿತಾನೆ. ಅದ್ರಲ್ಲಿ ನಮ್ಮ ಭೂಮಿ ಗ್ರಹವನ್ನ ಪಾಯಿಂಟ್ ಮಾಡಿ ನಾನು ಈ ಗ್ರಹದವನು, ಇಲ್ಲಿಂದಾನೇ ನಾನು ಬಂದು ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇವಾಗ ನಮ್ಮ ತೇಜಗೆ ಎಲ್ಲ ವಿಷಯಗಳಿವೆ ಅರ್ಥವಾಗುತ್ತೆ. ಬಟ್ ಆದ್ರೆ ನಾವು ನಮ್ಮ ಗ್ರಹವನ್ನ ಭೂಮಿ ಅಂತೀವಿ, ಮಂಗಳ ಗ್ರಹವನ್ನ ಮಂಗಳ ಅಂತ ಕರಿತೀವಿ. ಆದ್ರೆ ಮಂಗಳ ಗ್ರಹದಲ್ಲಿ ವಾಸವನ್ನ ಮಾಡ್ತಾ ಇರೋರು ನಮ್ಮ ಭೂಮಿ ಗ್ರಹವನ್ನ ಜಾರ್ಸೋಮ್ ಅಂತಾರೆ, ಮಂಗಳ ಗ್ರಹವನ್ನ ಬಾರ್ಸೋಮ್ ಅಂತಾರೆ. ಅಂಡ್ ಇವಾಗ ನೀನು ಬಾರ್ಸೋಮ್ ಅನ್ನುವ ಈ ಗ್ರಹದಲ್ಲಿ ಇದೆಯಾ ಅಂತ ಪಾಯಿಂಟ್ ಅನ್ನ ಮಾಡಿ ತೋರಿಸ್ಬೇಕಾದ್ರೆ ನಮ್ಮ ಹೀರೋಗೂ ಕೂಡ ಇವಾಗ ಅರ್ಥವಾಗುತ್ತೆ, ಅಂದ್ರೆ ನಾವೀಗ ಮಂಗಳ ಗ್ರಹದಲ್ಲಿ ಸಿಕ್ಕಾಕೊಂಡಿದೀವಿ ಅಂತ. ಬಟ್ ಆದ್ರೆ ನಮ್ಮ ತೇಜಗೆ ಈ ವಿಷಯವನ್ನ ನಂಬೋದಿಕ್ಕೆ ಆಗ್ತಾನೆ ಇಲ್ಲ. ಯಾಕಂದ್ರೆ ಯಾವ ವ್ಯಕ್ತಿ ತಾನೇ 2 ಗ್ರಹಗಳನ್ನ ದಾಟಿ ಬರೋದಿಕ್ಕೆ ಸಾಧ್ಯ? ಸೊ ನೀನು ಸುಳ್ಳನ್ನ ಹೇಳ್ತಾ ಇದೀಯ ಅನ್ನೋದಾಗಿನೇ ಹೇಳ್ತಾಳೆ. ಇದನ್ನ ಕೇಳುವ ನಮ್ ಹೀರೋ, ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ, ನಾನು ಇರುವ ಗ್ರಹದಲ್ಲಿ ಯಾವುದೋ ಒಂದು ವಿಚಿತ್ರವಾದ ವ್ಯಕ್ತಿ ತನ್ನ ಡಿವೈಸ್ ಅನ್ನ ಇಟ್ಕೊಂಡು ಯಾವುದೋ ಮಂತ್ರಗಳನ್ನ ಹೇಳ್ತಾ ಇದ್ದ. ಸೊ ಆ ಡಿವೈಸ್ ಅನ್ನ ನಾನು ಕಿತ್ಕೊಂಡು ಮಂತ್ರಗಳನ್ನ ಹೇಳ್ಬೇಕಾದ್ರೆ ಅಲ್ಲಿಂದ ಟೆಲಿಪೋರ್ಟ್ ಆಗಿ ಇವಾಗ ಇಲ್ಲಿಗೆ ಬಂದು ಸಿಕ್ಕಾಕೊಂಡಿದ್ದೀನಿ. ಬೇಕಂದ್ರೆ ಆ ಡಿವೈಸ್ ತಾರಕ್ ಅನ್ನುವ ಈ ಕ್ರಿಯೇಚರ್ ನ ಹತ್ರ ಇದೆ ನೋಡು ಅನ್ನೋದಾಗಿ ತೋರಿಸ್ತಾನೆ. ಆದ್ರೂ ಕೂಡ ನಮ್ಮ ತೇಜ ಇವನ ಮಾತುಗಳನ್ನ ನಂಬ್ತಾನೆ ಇಲ್ಲ. ಆದ್ರಿಂದ ನಮ್ಮ ಝೋಲಾ ಈ ಜಾಗಕ್ಕೆ ಎಂಟ್ರಿಯನ್ನ ಕೊಟ್ಟು ಮೇ ಬಿ ನಿಮ್ಮ ಡೌಟ್ ಗಳಿಗೆ ನಮ್ಮ ಪುರಾತನ ಕಾಲದ ಟೆಂಪಲ್ ನಲ್ಲಿ ಉತ್ತರ ಸಿಗಬಹುದು, ಸೊ ನನ್ನ ಜೊತೆಯಾಗಿನೇ ಬನ್ನಿ ಅಂತ ಆ ಕ್ರಿಯೇಚರು ತಮ್ಮ ಹಳೆ ಕಾಲದ ಪವಿತ್ರವಾದ ಒಂದು ಟೆಂಪಲ್ ಗೆನೆ ಕರ್ಕೊಂಡು ಬರುತ್ತೆ. ಅಂಡ್ ಅಲ್ಲಿಗೆ ನಮ್ಮ ತೇಜ ಮತ್ತೆ ಹೀರೋ ಬಂದು ನೋಡ್ಬೇಕಾದ್ರೆ ಇವರಿಗೆ ಎಲ್ಲ ವಿಷಯನವೇ ಅರ್ಥವಾಗುತ್ತೆ. ಅಂದ್ರೆ ಸಂಪೂರ್ಣವಾದ ಬ್ರಹ್ಮಾಂಡದಲ್ಲಿ ಸಮತೋಲನವನ್ನ ಕಾಪಾಡ್ಕೊಳ್ಳೋದಿಕ್ಕೆ ತಾನ್ಸ್ ಅನ್ನುವ ದೇವದೂತರನ್ನ ಕಳಿಸಿದ್ದಾರೆ ಅಲ್ವಾ. ಸೊ ಅದ್ರ ಬಗ್ಗೆ ಎಲ್ಲ ವಿಷಯಗಳನ್ನ ಈ ಟೆಂಪಲ್ ನಲ್ಲಿ ಬರ್ದು ಮಡಗಿದೆ. ಅಂಡ್ ಆ ತಾನ್ಸ್ ಅನ್ನುವ ದೇವದೂತರು ಎಲ್ಲಾ ಗ್ರಹಗಳಲ್ಲೂ ಕೂಡ ಇರ್ತಾರೆ. ಅಂಡ್ ಇವಾಗ ನಮ್ಮ ಹೀರೋ ಕೂಡ ಭೂಮಿಯಲ್ಲಿದ್ದ ಒಂದು ತಾನ್ಸ್ ನ ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಟೆಲಿಪೋರ್ಟ್ ಆಗಿ ಇಲ್ಲಿಗೆ ಬಂದಿದ್ದಾನೆ ಅನ್ನೋದು ಎಲ್ರಿಗೂ ಅರ್ಥವಾಗುತ್ತೆ. ಅಂಡ್ ಇದೇ ರೀತಿಯಾಗಿ ಮತ್ತೇನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇರ್ತಾ ಇರುವ ಒಂದು ನದಿಯ ಹತ್ರ ಆ ದೇವದೂತರಾಗಿರುವ ತಾನ್ಸ್ ಗಳ ಒಂದು ಸ್ಪೇಸ್ ಶಿಪ್ ಇರೋದು ಗೊತ್ತಾಗುತ್ತೆ. ಸೊ ಆ ಸ್ಪೇಸ್ ಶಿಪ್ ನ ಹತ್ರಕ್ಕೆ ಹೋದ್ರೆ ನಮ್ ಹೀರೋ ವಾಪಸ್ಸು ಭೂಮಿ ಗ್ರಹಕ್ಕೆ ಬರ್ಬಹುದು ಅನ್ನೋದಾಗಿನವೇ ಎಲ್ಲನ್ವೇ ಅರ್ಥವಾಗುತ್ತೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಆ ಕ್ರಿಯೇಚರ್ಗಳು ಎಂಟ್ರಿಯನ್ನ ಕೊಟ್ಬಿಡ್ತವೆ. ನಮ್ಮ ಪವಿತ್ರವಾದ ದೇವಸ್ಥಾನದ ಒಳಗಡೆಗೆ ಈ ಮನುಷ್ಯರನ್ನ ಕರ್ಕೊಂಡು ಬಂದು ತಪ್ಪನ್ನ ಮಾಡ್ಬಿಟ್ಟೆ ಅಂತ ನಮ್ಮ ಝೋಲಾಗೆ ಸರಿಯಾಗಿನೇ ಬೈಯುತ್ತೆ ಆ ಕ್ರಿಯೇಚರ್ಗಳು. ನಂತರ ನಿಮ್ಮ 3 ಜನಕ್ಕೂ ಶಿಕ್ಷೆಯನ್ನಾಗಿ ಮರಣ ದಂಡನೆಯನ್ನ ಕೊಡ್ತೀವಿ ಅಂತ ನಮ್ಮ ಹೀರೋ ತೇಜ ಮತ್ತೆ ಝೋಲಾ ಅವರ 3 ಜನರ ಕಥೆಯನ್ನುವೇ ಮುಗಿಸೋದಿಕ್ಕೆ ನೋಡ್ತವೆ. ಬಟ್ ಆದ್ರೆ ಈ ಕ್ರಿಯೇಚರ್ ಗಳ ಲೀಡರ್ ಆಗಿರ್ತಾ ಇರುವ ತಾರಕ್ಗೆ ತನ್ನ ಮಗಳಾಗಿರ್ತಾ ಇರುವ ಝೋಲಾ ಅವಳನ್ನ ಮುಗಿಸೋದಿಕ್ಕೆ ಇಷ್ಟವಾಗಲ್ಲ. ಆದ್ರಿಂದ ನಿಮ್ಗೆ ಬೇಕಾಗಿರೋದು ಈ ಡಿವೈಸ್ ಅಲ್ವಾ. ಸೊ ಈ ಡಿವೈಸ್ ಅನ್ನ ತಗೊಂಡು ಆ ಸ್ಪೇಸ್ ಶಿಪ್ ನ ಹತ್ರಕ್ಕೆನೆ ಎಸ್ಕೇಪ್ ಆಗಿ ಓಡೋಗ್ಬಿಡಿ. ಆ ನಂತರ 3 ಜನರುವೆ ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡಿ ಅನ್ನೋದಾಗಿನೇ ಹೇಳಿ ನಮ್ಮ 3 ಜನರನ್ನುವೆ ಆ ತಾರಕ್ ಅನ್ನುವ ಕ್ರಿಯೇಚರು ಕಳಿಸಿಕೊಡುತ್ತೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಟೀಮ್ ಅವರು ಕೂಡ ಕಪೆಯ ಆಗಿರುವ ಕ್ರಿಯೇಚರ್ ಗಳನ್ನ ಬಳಸ್ಕೊಂಡು ಆ ಸ್ಪೇಸ್ ಶಿಪ್ ಇರುವ ಜಾಗದ ಕಡೆಗೆ ಟ್ರಾವೆಲ್ ಅನ್ನ ಮಾಡಿ ಬರ್ತಿರ್ತಾರೆ. ಬಟ್ ಆದ್ರೆ ನಮ್ಮ ಝೋಲಾಗೆ ನಾವು ಬೇರೆ ದಾರಿಯಲ್ಲಿ ಹೋಗ್ತಿದೀವಿ ಅನ್ಸುತ್ತೆ, ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಡೌಟ್ ಬಂದು ಹೇಳ್ಕೋಬೇಕಾದ್ರೆ ನಮ್ಮ ತೇಜ ಕೂಡ ನಿಜವನ್ನ ಹೇಳ್ತಾಳೆ. ಹೌದು, ನಾನು ಆ ಸ್ಪೇಸ್ ಶಿಪ್ ಇರುವ ಜಾಗಕ್ಕಾಗಿ ಕರ್ಕೊಂಡು ಹೋಗ್ತಿಲ್ಲ, ಬದಲಾಗಿ ನಮ್ಮ ರಾಜ್ಯವಾಗಿರ್ತಾ ಇರುವ ಹೀಲಿಯಂ ಕಡೆಗೇನೆ ಹೋಗ್ತಾ ಇದೀವಿ ಅಂತ ಹೇಳ್ತಾಳೆ. ಯಾಕಂದ್ರೆ ಆ ಝೋಡೆಂಗ್ ರಾಜ್ಯದವರು ನಮ್ಮ ರಾಜ್ಯದ ಮೇಲೆ ದಾಳಿಯನ್ನ ಮಾಡಿ ನಮ್ಮ ರಾಜ್ಯವನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳೋದಿಕ್ಕಾಗಿ ನೋಡ್ತಾ ಇದ್ದಾರೆ. ಅದು ಅಲ್ದೆ ಅವನನ್ನ ಸೋಲ್ಸೋ ಶಕ್ತಿ ಇರೋದು ಅಂದ್ರೆ ಕೇವಲ ನಿನ್ಗೆ ಮಾತ್ರ. ಸೊ ದಯವಿಟ್ಟು ನಮ್ಮ ಜೊತೆಯಾಗಿ ನಿಂತು ಯುದ್ಧವನ್ನ ಮಾಡಿ ಅವನನ್ನ ಸೋಲ್ಸು, ಆ ನಂತರ ಬೇಕಿದ್ರೆ ನಿನ್ನ ಗ್ರಹಕ್ಕೆ ವಾಪಸ್ ಹೋಗು ಅನ್ನೋದಾಗಿನೇ ಕೇಳ್ಕೊತಾಳೆ. ಬಟ್ ಆದ್ರೆ ನಮ್ಮ ಹೀರೋ ತುಂಬಾನೇ ಕೋಪವನ್ನ ಮಾಡ್ಕೊಂಡು, ನಿನಗೆ ಇಷ್ಟ ಇದ್ರೆ ನಮ್ಮ ಜೊತೆಯಾಗಿ ಬಾ, ಇಲ್ಲಾಂದ್ರೆ ಸೈಲೆಂಟ್ ಆಗಿ ಇಲ್ಲಿಂದ ಹೋಗ್ಬಿಡು, ನನ್ಗೆ ಯಾವ ಯುದ್ಧನುವೇ ಬೇಡ, ಯಾವ ರಾಜ್ಯನುವೇ ಬೇಡ, ಏನುವೇ ಬೇಡ, ವಾಪಸ್ಸು ನನ್ನ ಗ್ರಹಕ್ಕೆ ಹೋಗ್ಬಿಟ್ರೆ ಸಾಕು ಅನ್ನೋದಾಗಿನೇ ಹೇಳ್ಕೊತಾನೆ. ನಂತರ ನಮ್ಮ ತೇಜ ಅವಳನ್ನ ದಾರಿ ಮಧ್ಯದಲ್ಲೇ ಇಳಿಸಿ ಝೋಲಾ ಮತ್ತೆ ನಮ್ಮ ಹೀರೋ ಆ ನದಿಯನ್ನ ಹೂಡಿಕೊಂಡೇ ಬರ್ತಿರ್ತಾರೆ. ಬಟ್ ಆದ್ರೆ ನಮ್ಮ ತೇಜ ವಾಪಸ್ಸು ಅವಳ ರಾಜ್ಯಕ್ಕೆ ಹೋದ್ರೆ ಇವಳನ್ನ ಝೋಡೆಕ್ಸ್ಗೆ ಕೊಟ್ಟು ಮದ್ವೆಯನ್ನ ಮಾಡ್ಬಿಡ್ತಾರೆ ಅಲ್ವಾ.
ಸೊ ಅದ್ರ ಬದಲು ಇವರ ಜೊತೆ ಹೋಗೋದೇ ಒಳ್ಳೇದು ಅಂತ ನಮ್ಮ ಹೀರೋವಿನ ಟೀಮ್ಗೆನೆ ಜಾಯ್ನ್ ಆಗ್ತಾಳೆ. ನಂತರ ಫೈನಲಿ ಇವರು ಟ್ರಾವೆಲ್ ಅನ್ನ ಮಾಡ್ಕೊಂಡು ಆ ನದಿಯ ಹತ್ರಕ್ಕಾಗಿನವೇ ಬರ್ತಾರೆ. ನೆಕ್ಸ್ಟ್ ಒಂದು ಚಿಕ್ಕದಾದ ಬೋಟ್ ಅನ್ನ ಯೂಸ್ ಮಾಡ್ಕೊಂಡು ಫೈನಲ್ ಆಗಿ ಬೆಟ್ಟ ಗುಡ್ಡಗಳ ಹಾಗೆ ಕಾಣಿಸುವ ಒಂದು ಸ್ಪೇಸ್ ಶಿಪ್ ನ ಹತ್ರಕ್ಕಾಗಿನೇ ಬರ್ತಾರೆ. ನೆಕ್ಸ್ಟ್ ನಮ್ ಹೀರೋ ತೇಜ್ ಅವಳನ್ನ ಎತ್ಕೊಂಡು ಹೈಟ್ ಆಗಿ ಹಾರಿ ಫೈನಲ್ ಆಗಿ ಆ ಸ್ಪೇಸ್ ಶಿಪ್ ನ ಮೇಲ್ಗಡೆಗೆನೆ ಬಂದು ನಿಂತ್ಕೋತಾನೆ. ಅಂಡ್ ಅದೇ ರೀತಿ ಇವ್ರು ಬಂದು ನಿಂತ್ಕೊಂಡಿದ್ ಕೂಡ್ಲೇನೆ ನಮ್ಮ ಹೀರೋ ಮತ್ತೆ ತೇಜಗೆ ಈ ಸ್ಪೇಸ್ ಶಿಪ್ ಒಳಗಡೆ ಬರೋದಕ್ಕಾಗಿ ಆಕ್ಸೆಸ್ ಅನ್ನ ಕೊಡುತ್ತೆ. ಯಾಕಂದ್ರೆ ನಮ್ ಹೀರೋಯಿನ್ ಹತ್ರ ಥಾನ್ಸ್ ಗಳ ಒಂದು ಡಿವೈಸ್ ಇದೆ ಅಲ್ವಾ, ಆದ್ರಿಂದ ಇವರಿಗೆ ಆಕ್ಸೆಸ್ ಸಿಕ್ಬಿಡುತ್ತೆ. ಅಂಡ್ ಒಳಗಡೆ ಬಂದು ನೋಡ್ಬೇಕಾದ್ರೆ ಒಂದು ಡಿವೈಸ್ ಕೂಡ ಆಕ್ಟಿವೇಟ್ ಆಗಿ ಇವರು ಯಾವ್ದಾದ್ರೂ ಗ್ರಹಕ್ಕೆ ಹೋಗ್ಬೇಕು ಅಂದ್ರೆ ಡಿವೈಸ್ ಅನ್ನ ಹಿಡ್ಕೊಂಡು ಯಾವ್ಯಾವ ಮಂತ್ರಗಳನ್ನ ಹೇಳ್ಬೇಕು ಅನ್ನೋದಾಗಿ ಎಲ್ಲಾ ಮಂತ್ರಗಳನ್ನ ಬರ್ದು ಮಡ್ಗಿರುತ್ತೆ. ಸೊ ಅದೇ ರೀತಿ ನಮ್ಮ ಹೀರೋ ಭೂಮಿಗೆ ಬರ್ಬೇಕು ಅಲ್ವಾ, ಆದ್ರಿಂದ ಭೂಮಿಗೆ ಹೋಗುವ ಮಂತ್ರಗಳು ಯಾವ್ದ್ಯಾವ್ದು ಅಂತ ನೋಡ್ಬೇಕಾದ್ರೆ ಕೆಲವು ಮಂತ್ರಗಳೇನೋ ಇವರಿಗೆ ಈಸಿಯಾಗಿನೇ ಅರ್ಥವಾಗುತ್ತೆ. ಬಟ್ ಆದ್ರೆ ಇನ್ನು ಮಿಕ್ಕಿರುವ ಮಂತ್ರಗಳು ಅರ್ಥವಾಗೋದಿಲ್ಲ. ಆದ್ರಿಂದ ಅದನ್ನ ಓದುವ ನಮ್ಮ ತೇಜ ವಾಪಸ್ಸು ನಾವು ನಮ್ಮ ರಾಜ್ಯದಲ್ಲಿರುವ ನನ್ನ ಲೈಬ್ರರಿಗೆನೆ ಹೋಗ್ಬೇಕು. ಅಲ್ಲಿರುವ ಬುಕ್ಗಳನ್ನ ತೆಗೆದು ನೋಡಿದ್ರೆ ಖಂಡಿತ ಇದ್ರ ಅರ್ಥ ನಮ್ಗೆ ಗೊತ್ತಾಗುತ್ತೆ. ಆವಾಗ ನೀನು ಈಸಿಯಾಗಿ ನಿನ್ನ ಗ್ರಹಕ್ಕೆ ವಾಪಸ್ ಹೋಗ್ಬಹುದು ಅನ್ನೋದಾಗಿನೇ ಹೇಳ್ತಾಳೆ. ಅಂಡ್ ಇದೇ ಟೈಮ್ ನಲ್ಲಿ ನಮ್ಮ ಹೀರೋವಿಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅಂದ್ರೆ ಇವನ ಪೂರ್ತಿಯಾದ ಬಾಡಿ ಟೆಲಿಪೋರ್ಟ್ ಆಗಿ ಈ ಗ್ರಹಕ್ಕೆ ಬಂದಿರ್ತಾ ಇಲ್ಲ. ಇವನ ರಿಯಲ್ ಆದ ಬಾಡಿ ಇನ್ನವೇ ಅದೇ ಗುಹೆ ಒಳಗಡೆನೆ ಬಿದ್ದಿದೆ. ಇವನ ಪ್ರತಿರೂಪ ಮಾತ್ರ ಇಲ್ಲಿಗೆ ಟೆಲಿಪೋರ್ಟ್ ಆಗಿ ಬಂದಿರೋದು. ಸರಿ, ಹಾಗಿದ್ರೆ ನಿನ್ನ ಲೈಬ್ರರಿಗೆ ಹೋಗಿ ಮಿಕ್ಕಿರುವ ಮಂತ್ರಗಳ ಅರ್ಥವನ್ನ ತಿಳ್ಕೊಳ್ಳೋಣ ಅಂತ ಇವರು ಹೊರಗಡೆಗೆ ಬರ್ತಾ ಇರ್ಬೇಕಾದ್ರೆ ಅದೇ ದೇವದೂತರು ಸಮತೋಲನವನ್ನ ಕಾಪಾಡೋದಿಕ್ಕಾಗಿ ನೋಡ್ತಾರೆ ಅಲ್ವಾ. ಅದ್ರಲ್ಲಿ ಒಬ್ಬ ತಾನ್ಸು ಈ ವಿಚಿತ್ರವಾದ ಕ್ರಿಯೇಚರ್ ಗಳನ್ನ ಕರ್ಕೊಂಡು ಬಂದು ನಮ್ಮ ಟೀಮ್ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿನ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾನೆ. ಯಾಕಂದ್ರೆ ಈ ತಾನ್ಸ್ ಗಳು ಏನಕ್ಕಾಗಿ ಬಂದಿದ್ದಾರೆ, ಇವರ ಉದ್ದೇಶ ಏನು ಅಂತ ಎಲ್ಲನೂ ನಮ್ಮ ಟೀಮ್ ಅವರಿಗೆ ಗೊತ್ತಾಗ್ಬಿಟ್ಟಿದೆ ಅಲ್ವಾ. ಸೊ ಇವಾಗ ವಿಷಯ ಗೊತ್ತಾಗಿದೆ ಅಂದ್ರೆ ಮುಂದೆ ಇವರು ನಮ್ಗೆ ಅಪಾಯವನ್ನ ಮಾಡಬಹುದು. ಆದ್ರಿಂದ ಇವರ ಕಥೆಯನ್ನೇ ಮುಗಿಸ್ಬಿಡೋಣ ಅಂತ ಈ ವಿಚಿತ್ರವಾದ ಕ್ರಿಯೇಚರ್ ಗಳನ್ನ ಕರ್ಕೊಂಡು ಬಂದು ನಮ್ಮ ಟೀಮ್ ಅವರ ಮೇಲೆ ಚೂ ಬಿಟ್ಬಿಡ್ತಾನೆ. ಅಂಡ್ ಇದನ್ನೆಲ್ಲ ನೋಡುವ ನಮ್ಮ ಹೀರೋವಿಗೆ ಒಂದು ಕ್ಷಣಕ್ಕೆ ಭಯವಾಗುತ್ತೆ. ಯಾಕಂದ್ರೆ ಇವನು ಮಿಲಿಟರಿಯಲ್ಲಿ ಯುದ್ಧವನ್ನ ಮಾಡ್ತಾ ಇರ್ಬೇಕಾದ್ರೆ ಇವನ ಹೆಂಡತಿ ಮಗುವನ್ನ ಕಳ್ಕೊಂಡಿದ್ದಾನೆ ಅಲ್ವಾ. ಇವಾಗ ಅದೇ ರೀತಿಯಾಗಿ ನಮ್ಮ ತೇಜ ಮತ್ತೆ ಜ್ವಾಲಾ ಅವಳನ್ನ ಕಳ್ಕೊಳ್ಳೋದಿಕ್ಕೆ ಇಷ್ಟವಿಲ್ಲ. ಆದ್ರಿಂದ ಜ್ವಾಲಾ ಮತ್ತೆ ತೇಜನ ಇಲ್ಲಿಂದ ಹೋಗ್ಬಿಡಿ ಅಂತ ಕಳಿಸಿ ಇವನು ಒಂಟಿಯಾಗಿನೇ ಕ್ರಿಯೇಚರ್ ಗಳ ವಿರುದ್ಧವಾಗಿ ಫೈಟ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಇವಾಗ ನಮ್ ಹೀರೋ 2 ಕತ್ತಿಗಳನ್ನ ಹಿಡ್ಕೊಂಡು ಮಾಸ್ ಆಗಿನೇ ಅಲ್ಲಿ ಸಾವಿರಾರು ಕ್ರಿಯೇಚರ್ ಗಳು ಬರ್ತಾ ಇದ್ರುವೆ ಕೂಡ ಒಂದು ಸ್ವಲ್ಪನುವೆ ಭಯವನ್ನೇ ಪಟ್ಕೊಳ್ತೀರಾ ಇವನ ಪೂರ್ತಿಯಾದ ಶಕ್ತಿಯನ್ನ ಬಳಸಿ ಎಲ್ಲವನ್ನ ಛಿದ್ರವನ್ನ ಮಾಡಿ ಹಾಕ್ತಿರ್ತಾನೆ. ಅಂಡ್ ಇದೇ ರೀತಿಯಾದ ಒಂದು ಘೋರ ಯುದ್ಧ ನಡೀತಾ ಇರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಹೀಲಿಯಂ ದೇಶದ ಸ್ಪೇಸ್ ಶಿಪ್ ಬರುತ್ತೆ. ನಂತರ ಇವಾಗ ಎಲ್ಲರೂ ಒಟ್ಟಾಗಿನೇ ಸೇರ್ಕೊಂಡು ಈ ಕ್ರಿಯೇಚರ್ ಗಳ ವಿರುದ್ಧವಾಗಿ ಹೋರಾಡಿ ಫೈನಲಿ ನಮ್ಮ ಹೀರೋವನ್ನ ಕಾಪಾಡ್ತಾರೆ. ಅಂಡ್ ನಮ್ಮ ತೇಜ ಕೂಡ ಅವಳ ತಂದೆಯ ಹತ್ರಕ್ಕಾಗಿ ಬಂದು ಹಗ್ಗನ ಮಾಡ್ಕೋಬೇಕಾದ್ರೆ ನಮ್ಮ ತೇಜಗೆ ಮತ್ತೊಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅಂದ್ರೆ ಇವಳ ತಂದೆ ಝೋಡೆಕ್ಸ್ ನ ಜೊತೆಗೆ ಕೈಯನ್ನ ಜೋಡಿಸ್ಬಿಟ್ಟಿದ್ದಾನೆ. ನೋಡಮ್ಮ, ನಮ್ಮ ರಾಜ್ಯವನ್ನ ಉಳಿಸ್ಕೋಬೇಕು ಅಂದ್ರೆ ನಿನ್ನನ್ನ ಕೊಟ್ಟು ಅವನಿಗೆ ಮದುವೆಯನ್ನ ಮಾಡ್ಲೇಬೇಕು ಅನ್ನೋದಾಗಿ ಎಲ್ಲರೂ ಹೀಲಿಯಂ ದೇಶಕ್ಕೆನೆ ಬರ್ತಾರೆ. ಅಂಡ್ ನಮ್ಮ ಹೀರೋ ಫೈಟ್ ಅನ್ನ ಮಾಡ್ಬೇಕಾದ್ರೆ ಇವನಿಗೂ ಕೂಡ ಏಟ್ಗಳು ಬಿದ್ದು ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗೆನೆ ಬಿದ್ದೋಗಿರ್ತಾನೆ. ಅಂಡ್ ಇವನಿಗೆ ಎಚ್ಚರಿಯಾಗಿ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಝೋಡೆಂಗ್ ರಾಜ್ಯದಲ್ಲೇ ಇರ್ತಾನೆ. ಅಂಡ್ ಇವಾಗ ಬೇರೆ ನಮ್ಮ ತೇಜ ಮತ್ತೆ ಆ ಝೋಡೆಕ್ಸ್ ಗೆ ಮದುವೆ ತಯಾರಿಯನ್ನ ಮಾಡ್ತಾ ಇದ್ದಾರೆ. ನಂತರ ನಮ್ಮ ತೇಜ ಅವಳು ಇರ್ತಾ ಇರುವ ರೂಮಿಗೆ ನಮ್ಮ ಹೀರೋವನ್ನ ಕರೆಸ್ಕೊಂಡು ಅವಳ ಹತ್ರ ಇರುವ ಒಂದು ಡಿವೈಸ್ ಅನ್ನವೇ ಕೊಟ್ಟು ಇವಳು ನನ್ನ ಲೈಬ್ರರಿಗೆ ವಾಪಸ್ ಹೋಗಿ ಮಂತ್ರಗಳ ಅರ್ಥವನ್ನ ಹುಡುಕ್ಬೇಕು ಅಂತ ಹೇಳಿದ್ದು ಅಲ್ವಾ, ಅದೇ ರೀತಿಯಾಗಿ ಎಲ್ಲಾ ಮಂತ್ರಗಳ ಅರ್ಥವನ್ನ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಅಂಡ್ ಇವಾಗ ಡಿವೈಸ್ ಮತ್ತೆ ಮಂತ್ರಗಳನ್ನ ಹೇಳಿಕೊಟ್ಟು ವಾಪಸ್ಸು ನಿನ್ನ ಗ್ರಾಹಕನೇ ಹೋಗ್ಬಿಡು. ಒಂದ್ ವೇಳೆ ನೀನು ಇಲ್ಲೇ ಇದ್ರೆ ಎಲ್ಲರೂ ಸೇರ್ಕೊಂಡು ನಿನ್ನ ಕಥೆಯನ್ನ ಮುಗಿಸ್ಬಿಡ್ತಾರೆ ಅನ್ನೋದಾಗಿ ನಮ್ಮ ಹೀರೋವನ್ನ ಕಳ್ಸೋದಿಕ್ಕಾಗಿ ನೋಡ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಅಷ್ಟೊಂದು ಸುಲಭವಾಗಿ ಹೊರಟೋಗ್ಬಿಡ್ತಾನ. ಆಲ್ರೆಡಿ ಇವನು ತೇಜ್ ಅವಳನ್ನ ಲವ್ ಮಾಡೋದಿಕ್ಕೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಂಡ್ ಇದೇ ರೀತಿ ನಮ್ಮ ಹೀರೋ ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಅದೇ ಆ ದೇವದೂತರಾಗಿರ್ತಾ ಇರುವ ಒಬ್ಬ ತಾನ್ಸ್ ಅವನ ರೂಪವನ್ನ ಬೇರೆಯವ್ರ ಹಾಗೆ ಬದಲಾಯಿಸ್ಕೊಂಡು ಬಂದು ನಮ್ಮ ಹೀರೋವಿನ ಒಳಗಡೆಗೆ ಒಂದು ವೈರಸ್ ಅನ್ನ ಬಿಟ್ಬಿಡ್ತಾನೆ. ಅಂಡ್ ಆ ವೈರಸ್ ಯಾವ ರೀತಿ ಅಂದ್ರೆ ಈ ತಾನ್ಸ್ ನ ಹತ್ರ ಒಂದು ರಿಮೋಟ್ ಇರುತ್ತೆ. ಆ ರಿಮೋಟ್ ಅನ್ನ ಬಳಸ್ಕೊಂಡು ನಮ್ಮ ಹೀರೋವನ್ನ ಯಾವ ರೀತಿ ಬೇಕಂದ್ರೆ ಆ ರೀತಿಯಾಗಿ ಕಂಟ್ರೋಲ್ ಅನ್ನ ಮಾಡಬಹುದು. ಈ ದೇವದೂತರು ಏನಕ್ಕಾಗಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹಿಂದೆ ಬಿದ್ದಿದ್ದಾರೆ ಅಂದ್ರೆ ಓಪನಿಂಗ್ ಸೀನ್ ನಲ್ಲಿ ನಮ್ಮ ತೇಜ ಒಂದು ನಾವಿ ರೇಸ್ ಅನ್ನ ಕಂಡು ಹಿಡಿತಿದ್ಲು ಅಲ್ವಾ. ಒಂದ್ ವೇಳೆ ಅವಳೇನಾದ್ರೂ ನಾವಿ ರೇಸ್ ಗಳನ್ನ ಮತ್ತೆ ಕಂಡಿಡ್ಬಿಟ್ರೆ ಈ ತಾನ್ಸ್ ಗಳ ಅಸ್ತಿತ್ವನೇ ಇಲ್ದಿರುವ ಹಾಗೆ ಆಗ್ಬಿಡುತ್ತೆ. ಸೊ ಇವ್ರು ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿರ್ತಾ ಇರುವಂತಹ ಸಮತೋಲನ ಏರುಪೇರಾಗ್ಬಿಡುತ್ತೆ ಅಂತ ನಮ್ಮ ತೇಜ ಅವಳ ಕಥೆಯನ್ನ ಮುಗಿಸೋದಿಕ್ಕಾಗಿ ನೋಡ್ತಾ ಇದ್ದಾರೆ.
ಬಟ್ ಆದ್ರೆ ಈ ಝೋಡೆಕ್ಸ್ ಒಬ್ಬ ವಿಲನ್ ಅಲ್ವಾ, ಅವನಿಗೆ ಯಾಕೆ ಓಪನಿಂಗ್ ಸೀನ್ ನಲ್ಲಿ ದೇವದೂತರು ಬಂದು ಆ ನಾವಿರೇಸ್ ಅನ್ನುವ ಒಂದು ವಿಶೇಷವಾದ ಶಕ್ತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ಝೋಡೆಕ್ಸ್ ತುಂಬಾನೇ ಶಕ್ತಿಶಾಲಿಯಾದ ವ್ಯಕ್ತಿ. ಬಟ್ ಆದ್ರೆ ಅವನೊಬ್ಬ ದೊಡ್ಡದಾದ ಮೂರ್ಖ. ಇಲ್ಲಿವರೆಗೂ ಈ ತಾನ್ಸ್ಗಳು ಏನಕ್ಕೆ ನನ್ಗೆ ಶಕ್ತಿಯನ್ನ ಕೊಟ್ಟಿದ್ದಾರೆ ಅಂತ ಕೂಡ ತಿಳ್ಕೊಂಡಿರ್ತಾನೆ ಇಲ್ಲ. ಅಲ್ದೆ ಈ ತಾನ್ಸ್ಗಳ ಉದ್ದೇಶನೇ ಜನಸಂಖ್ಯೆಯನ್ನ ಕಡಿಮೆ ಮಾಡಿ ಸಮತೋಲನವನ್ನ ಕಾಪಾಡೋದು ಅಲ್ವಾ. ಅಂಡ್ ಅದೇ ರೀತಿ ಝೋಡೆಕ್ಸ್ ಕೂಡ ಬೇರೆಯವರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಎಲ್ಲರನ್ನ ತನ್ನ ವಶಕ್ಕಾಗಿ ಪಡ್ಕೊಳ್ತಿದ್ದ. ಸೊ ನಮ್ಮ ಕೆಲ್ಸಕ್ಕೆ ಇವನೇನೆ ಸರಿ ಅಂತ ಝೋಡೆಕ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂಡ್ ಇವಾಗ ದೇವದೂತ ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬಂದು ತೇಜ ಮತ್ತೆ ಝೋಡೆಕ್ಸ್ ಅವರ ಮದ್ವೆ ಆಗ್ತಿದ್ ಕೂಡ್ಲೇನೆ ಯಾರ್ಯಾರಿಗೆ ನಾವಿರೇಸ್ ಅನ್ನುವ ಶಕ್ತಿ ಬಗ್ಗೆ ಗೊತ್ತಿರ್ತಾ ಇದೆಯೋ ಅವರೆಲ್ಲರ ಕಥೆಯನ್ನ ನಾವು ಮುಗಿಸಿ ಆಗ್ತೀವಿ ಅನ್ನೋದಾಗಿ ಹೇಳ್ತಾನೆ. ಅಂದ್ರೆ ನಮ್ಮ ತೇಜ ಅವಳ ಕಥೆಯನ್ನುವೇ ಮುಗಿಸ್ತಾರೆ. ಅಂಡ್ ಇವಾಗ ನಮ್ಮ ಹೀರೋವನ್ನ ಬಂಧಿಸಿ ಬೇರೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದೇ ಝಾಲ ಅನ್ನುವ ಕ್ರಿಯೇಚರು ಬೇರೆ ಕ್ರಿಯೇಚರ್ ಅನ್ನ ಸಾಕೊಂಡಿರುತ್ತೆ. ಇವಾಗ ಅದೇ ಕ್ರಿಯೇಚರು ಸೂಪರ್ ಆಗಿನ ಎಂಟ್ರಿ ಕೊಟ್ಟು ಈ ತಾನ್ಸ್ ಅನ್ನುವ ದೇವದೂತನ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ. ನಂತರ ನಮ್ಮ ಹೀರೋವಿಗೆ ಒಂದು ವೈರಸ್ ಅನ್ನ ಬಿಟ್ಟು ಅದನ್ನ ಒಂದು ರಿಮೋಟ್ ಮೂಲಕ ಕಂಟ್ರೋಲ್ ಮಾಡ್ತಿದ್ದ ಅಲ್ವಾ. ಇವಾಗ ಅದೇ ರಿಮೋಟ್ ಅನ್ನ ಬಾಯಲ್ಲಿ ಕಚ್ಚಿ ತಿಂದಾಗ್ಬಿಡುತ್ತೆ. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಆ ಕ್ರಿಯೇಚರು ನಾವು ಈ ಜಾಗದಲ್ಲೇ ಇರಬಾರ್ದು ಅಂತ ಸೂಪರ್ ಆಗಿನ ಎಸ್ಕೇಪ್ ಆಗಿ ಆ ಜಾಗದಿಂದಾನೇ ಬಂದ್ಬಿಡ್ತಾರೆ. ಅಂಡ್ ಇವಾಗ ನಮ್ ಹೀರೋ ಡೈರೆಕ್ಟ್ ಆಗಿ ಝೋಲಾ ಹತ್ರಕ್ಕಾಗಿನೇ ಬಂದು ಇವತ್ತು ಆ ಝೋಡೆಕ್ಸ್ ಮತ್ತೆ ತೇಜನ ಮದ್ವೆ ಆಗಿದ್ ಕೂಡ್ಲೇನೆ ತಾನ್ಸು ಮತ್ತೆ ಝೋಡೆಂಗ್ ಅವರ ಟೀಮು ಎಲ್ಲರೂ ಸೇರ್ಕೊಂಡು ಹೀಲಿಯಂ ರಾಜ್ಯವನ್ನ ಸರ್ವನಾಶವನ್ನ ಮಾಡಿ ಹಾಕ್ತಾರೆ. ಅದು ಅಲ್ಲದೆ ನಿಮ್ಮ ಕ್ರಿಯೇಚರ್ ಗಳ ಮೇಲುವೆ ದಾಳಿಯನ್ನ ಮಾಡಿ ಎಲ್ಲರನ್ನುವೆ ತನ್ನ ವಶಕ್ಕಾಗಿನೇ ಪಡ್ಕೋತಾರಂತೆ ಅನ್ನೋದಾಗಿ ಎಲ್ಲ ವಿಷಯವನ್ನ ಹೇಳ್ಕೊತಾನೆ. ಇದನ್ನ ಕೇಳುವ ಝೋಲಾ ಕೂಡ ನಮ್ಮ ಹೀರೋವನ್ನ ಕರ್ಕೊಂಡು ತನ್ನ ಟೀಮಿನ ಹತ್ರಕ್ಕಾಗಿನೇ ಬಂದು ನಮ್ಮ ತಂದೆಯವರಿಗೆ ಎಲ್ಲ ವಿಷಯವನ್ನ ಹೇಳೋಣ ಅಂತಾನೆ ಬರುತ್ತೆ. ಬಟ್ ಆದ್ರೆ ನಮ್ಮ ಝೋಲನ ಫಾದರ್ ಆಗಿರುವ ತಾರಕ್ ಇವರು ಎಸ್ಕೇಪ್ ಆಗೋದಿಕ್ಕೆ ಸಪೋರ್ಟ್ ಅನ್ನ ಮಾಡಿ ನಮ್ಮ ಟೀಮ್ ಅವರನ್ನ ಕಳ್ಸ್ಕೊಟ್ಬಿಟ್ಟಿದ ಅಲ್ವಾ. ಆದ್ರಿಂದ ಈ ತಾರಕ್ ಅನ್ನುವ ಕ್ರಿಯೇಚರ್ ಕೂಡ ತಪ್ಪನ್ನ ಮಾಡಿದೆ ಅಂತ ಚೆನ್ನಾಗಿನೇ ಹೊಡೆದು ಒಂದು ಜಾಗದಲ್ಲಿ ಬಂಧಿಸಿದ್ದಾರೆ. ಆ ನಂತರ ಈ ಎಲ್ಲಾ ಕ್ರಿಯೇಚರ್ ಗಳಿಗಿವೆ ಹಜೂಕ್ ಅನ್ನುವ ಮತ್ತೊಂದು ಕ್ರಿಯೇಚರ್ ಲೀಡರ್ ಆಗಿದೆ. ನಂತರ ನಮ್ಮ ಝೋಲಾ ಮತ್ತೆ ಹೀರೋ ಇಲ್ಲಿಗೆ ಬರ್ಬೇಕಾದ್ರೆ ನಿಮಗಾಗಿನೇ ನಾವು ಕಾಯ್ತಾ ಇದ್ವಿ ಅಂತ ನಮ್ಮ ಹೀರೋವಿನ ಕಾಲಿಗೆ ಒಂದು ಚೈನ್ ಅನ್ನ ಕಟ್ಟಿ ಎರಡು ದೊಡ್ಡ ಗೋರಿಲಗಳ ಜೊತೆ ಫೈಟ್ ಮಾಡೋದಿಕ್ಕಾಗಿನೇ ಬಿಡ್ತಾರೆ. ಅಲ್ದೆ ಆ ರೀತಿ ಚೈನ್ ಅನ್ನ ಕಟ್ಟಿದ್ರೆ ಎತ್ತರಕ್ಕೆ ಹಾರೋದಿಕ್ಕೆ ಆಗಲ್ಲ ಅಲ್ವಾ. ಸೊ ಇವರ ಕಥೆಯನ್ನ ಮುಗ್ಸೋದಿಕ್ಕಂತಾನೆ ದೊಡ್ಡ ದೊಡ್ಡ ಗೋರಿಲಗಳನ್ನ ಬಿಡ್ತಾರೆ. ಬಟ್ ಆದ್ರೆ ನಮ್ ಹೀರೋ ನಾವು ಸೋಲನ್ನ ಒಪ್ಕೋಬಾರ್ದು ಅಂತ ಇವನ ಪೂರ್ತಿ ಶಕ್ತಿಯನ್ನ ಒಟ್ಟಿಗೆ ಸೇರಿಸಿ ಆ ಗೋರಿಲ ಜೊತೆ ಫೈಟ್ ಅನ್ನ ಮಾಡಿ ಕೊನೆಗುವೆ ಆ ಗೋರಿಲಗಳ ಕಥೆಯನ್ನ ಮುಗಿಸಿ ಆಗ್ತಾನೆ. ಬಟ್ ಆದ್ರೆ ಯುದ್ಧ ಇಲ್ಲಿಗೇನೆ ಮುಗ್ದಿರ್ತಾ ಇಲ್ಲ. ಆ ಹುಜೂಕ್ ಅನ್ನುವ ಹೊಸ ಲೀಡರ್ಗೆನೆ ಚಾಲೆಂಜ್ ಮಾಡ್ತಾನೆ, ನಾನು ನಿನ್ನ ಜೊತೆಯಾಗಿ ಫೈಟ್ ಅನ್ನ ಮಾಡ್ಬೇಕು, ಬಾ ಇವತ್ತು ನೀನ ನೋಡಿ ಬಿಡೋಣ, ನಮ್ಮಿಬ್ಬರಲ್ಲಿ ಯಾರು ಗೆಲ್ತಾರೋ ಅವರು ಈ ಕ್ರಿಯೇಚರ್ ಗಳಿಗೆ ಲೀಡರ್ ಆಗ್ತಾರೆ ಅಂತ ಹೇಳಿ ಆ ಕ್ರಿಯೇಚರ್ ಅನ್ನ ಫೈಟಿಗಾಗಿ ಕರೀತಾನೆ. ಸೊ ಇವಾಗ ಹಜೂಕ್ ಅನ್ನುವ ಕ್ರಿಯೇಚರ್ ಕೂಡ ಯುದ್ಧಕ್ಕಾಗಿ ಬರುತ್ತೆ. ಅಂಡ್ ಬಂದಿದ್ ಕೂಡಲೇ ನಮ್ಮ ಹೀರೋ ಒಂದೇ ಹೊಡೆತವನ್ನ ಕೊಟ್ಟು ಒಂದೇ ಏಟಿಗೆ ಆ ಕ್ರಿಯೇಚರ್ ನ ಕಥೆಯನ್ನ ಮುಗಿಸಿ ಆಗ್ತಾನೆ. ಅಂದ್ರೆ ಎಲ್ಲಾ ತಾರಕಾಸ್ ಅನ್ನುವ ಕ್ರಿಯೇಚರ್ ಗಳಿಗೆ ನಮ್ಮ ಹೀರೋನೇ ಲೀಡರ್. ಆದ್ರಿಂದ ನಮ್ ಹೀರೋ ಎಲ್ಲಾ ತಾರಕಾಸ್ ಅನ್ನುವ ಕ್ರಿಯೇಚರ್ ಗಳನ್ನ ಕರ್ಕೊಂಡು ಈ ಝೋಡೆಂಗ್ ಅನ್ನುವ ರಾಜ್ಯದಲ್ಲಿ ನಮ್ಮ ತೇಜ ಅವಳ ಮದ್ವೆಯನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಡೈರೆಕ್ಟ್ ಆಗಿ ಅದೇ ಜಾಗಕ್ಕೆನೆ ಬರ್ತಾನೆ. ಬಟ್ ಆದ್ರೆ ಅಲ್ಲಿ ಬಂದು ನೋಡಿದ್ರೆ ಯಾರನ್ನುವೇ ಕಾಣಿಸ್ತಾನೆ ಇಲ್ಲ. ಯಾಕಂದ್ರೆ ನಮ್ಮ ತೇಜ ಮತ್ತೆ ಆ ಝೋಡೆಕ್ಸ್ ನ ಮದುವೆಯನ್ನ ಹೀಲಿಯಂ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಆದ್ರಿಂದ ನಮ್ಮ ಹೀರೋ ಬಂದು ಏರ್ ಕ್ರಾಫ್ಟ್ ಅನ್ನ ತಗೊಂಡು ಆ ಜಾಗದಿಂದ ಹೊರಟು ಡೈರೆಕ್ಟ್ ಆಗಿ ಹೀಲಿಯಂ ರಾಜ್ಯದ ಕಡೆಗೇನೆ ಬರ್ತಾನೆ. ಅಂಡ್ ಈ ಕಡೆ ನೋಡಿದ್ರೆ ನಮ್ಮ ತೇಜ ಮತ್ತೆ ಆ ಝೋಡೆಕ್ಸ್ ನ ಮದುವೆಯನ್ನ ಶುರು ಮಾಡ್ಬಿಟ್ಟಿದ್ದಾರೆ. ಇವರು ಯಾವ ರೀತಿ ರಿಚುವಲ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತಾರೋ ಅದೇ ರೀತಿಯಾಗಿ ಆಕಾಶದಲ್ಲಿರುವ ಎರಡು ಚಂದ್ರರುವೆ ಒಟ್ಟಿಗೆ ಸೇರೋದಿಕ್ಕೆ ಶುರುವಾಗುತ್ತೆ. ಬಟ್ ಆದ್ರೆ ಈ ರಿಚುವಲ್ ನಡೀತಾ ಇರ್ಬೇಕಾದ್ರೆ ಸರಿಯಾದ ಟೈಮಿಗೆ ನಮ್ಮ ಹೀರೋ ಎಂಟ್ರಿಯನ್ನ ಕೊಟ್ಟು ಇವನಿಗೆ ಗೊತ್ತಾಗಿರುವ ಎಲ್ಲ ವಿಷಯವನ್ನ ಎಲ್ರಿಗೂ ಹೇಳ್ಬಿಡ್ತಾನೆ. ಅಪ್ಪಿ ತಪ್ಪಿ ಮದ್ವೆ ಏನಾದ್ರೂ ಆಗೋದ್ರೆ ಝೋಡೆಂಗ್ ನ ಟೀಮ್ ನವರು ಹೀಲಿಯಂ ದೇಶದ ಮೇಲೆ ದಾಳಿಯನ್ನ ಮಾಡ್ತಾರೆ ಅನ್ನೋದಾಗಿ ಹೇಳಿದ ಕೂಡಲೇ ಇವಾಗ ಎಲ್ಲರ ನಡುವೆ ಒಂದು ಮಾಸ್ ಆಗಿರುವ ಯುದ್ಧ ಶುರುವಾಗ್ಬಿಡುತ್ತೆ. ಅಂಡ್ ಇದೇ ರೀತಿಯಾಗಿ ಯುದ್ಧ ನಡೀತಾ ಇರ್ಬೇಕಾದ್ರೆ ನಮ್ಮ ತಾರಕಾಸ್ ಅನ್ನುವ ಕ್ರಿಯೇಚರ್ ಗಳಿವೆ ಕೂಡ ಬಂದು ನಮ್ಮ ಹೀಲಿಯಂ ರಾಜ್ಯದವರಿಗೆ ಹೆಲ್ಪ್ ಅನ್ನ ಮಾಡೋದಿಕ್ಕಾಗಿನೇ ನಿಂತ್ಕೋತಾವೆ. ಅಂಡ್ ಇವಾಗ ಶುರುವಾಗುತ್ತೆ ನೋಡಿ ಒಂದು ಭಯಂಕರವಾದಂತಹ ಫೈಟ್. ಅಂಡ್ ಇದೇ ರೀತಿ ಫೈಟ್ ನಡೀತಾ ಇರ್ಬೇಕಾದ್ರೆ ಈ ಝೋಡೆಕ್ಸ್ ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ಬರ್ತಾನೆ. ಅಲ್ದೆ ಈ ಝೋಡೆಕ್ಸ್ ನ ಹತ್ರ ದೇವದೂತರು ಕೊಟ್ಟಿರುವಂತಹ ನಾವಿರೇಸ್ ಅನ್ನುವ ಒಂದು ವಿಶೇಷವಾದ ಪವರ್ ಇದೆ ಅಲ್ವಾ, ಅದನ್ನ ಬಳಸಿ ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಆ ಝೋಡೆಕ್ಸ್ ನ ಕೈಯನ್ನೇ ಕತ್ತರಿಸಿ ಹಾಕ್ತಾನೆ. ಆದ್ರಿಂದ ದೇವತೆಗಳು ಕೊಟ್ಟಿರುವ ಪವರ್ ವ್ಯಾನಿಶ್ ಆಗೋಗುತ್ತೆ. ನೆಕ್ಸ್ಟ್ ನಮ್ ಹೀರೋ ಝೋಡೆಕ್ಸ್ ನ ಹತ್ರವಾಗಿ ನಿನ್ಗೆ ಇಷ್ಟೊಂದು ಶಕ್ತಿಗಳನ್ನ ಕೊಟ್ಟಿರೋದಾದ್ರೂ ಯಾಕೆ, ಏನಕ್ಕೆ ನೀನು ಆ ದೇವದೂತರ ಜೊತೆಯಾಗಿ ಸೇರ್ಕೊಂಡಿದ್ಯಾ, ಅಂಡ್ ಆ ದೇವದೂತರ ನಿಜವಾದ ಉದ್ದೇಶ ಏನು ಅಂತ ಕೇಳ್ಬೇಕಾದ್ರೆ
ಇವಾಗ ಝೋಡೆಕ್ಸ್ ಕೂಡ ಎಲ್ಲ ವಿಷಯವನ್ನ ಹೇಳೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಸರಿಯಾದ ಸಮಯಕ್ಕೆ ಆ ದೇವದೂತನೇ ಬಂದು ತನ್ನ ಶಕ್ತಿಯನ್ನ ಬಳಸಿ ಝೋಡೆಕ್ಸ್ ನ ಖಾತೆಯನ್ನೇ ಮುಗಿಸಿ ಹಾಕ್ತಾನೆ. ಇದನ್ನ ನೋಡುವ ನಮ್ಮ ತೇಜ ಮತ್ತೆ ಝೋಲಾ ಇಬ್ಬರಿಬ್ಬೇ ಸೇರ್ಕೊಂಡು ಆ ದೇವದೂತನ ಮೇಲೆ ಅಟ್ಯಾಕ್ ಮಾಡೋಣ ಅನ್ನೋದಾಗಿ ಬರ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ತನ್ನ ಡಿವೈಸ್ ಅನ್ನ ಬಳಸ್ಕೊಂಡು ಆ ಜಾಗದಿಂದಾನೇ ಟೆಲಿಪೋರ್ಟ್ ಆಗ್ಬಿಡ್ತಾನೆ. ಅಂಡ್ ಇದೇ ರೀತಿಯಾಗಿ ಈ ಫೈಟ್ ಅನ್ನ ನಮ್ಮ ಹೀರೋವಿನ ಟೀಮ್ ಅವರೇ ಗೆದ್ಬಿಡ್ತಾರೆ. ಆದ್ರಿಂದ ನಮ್ಮ ಹೀರೋವಿನ ಶೌರ್ಯವನ್ನ ನೋಡಿರ್ತಾ ಇರುವಂತಹ ನಮ್ಮ ತೇಜ ಅವಳ ಫಾದರ್ ಅವನ ಮಗಳಾಗಿರುವ ತೇಜ ಅವಳನ್ನ ಕೊಟ್ಟು ಮದುವೆಯನ್ನ ಮಾಡ್ತಾನೆ. ಸೊ ನಮ್ಮ ಹೀರೋ ಕೂಡ ತೇಜ ಅವಳನ್ನ ಮದುವೆಯಾಗಿ ಹೊಸ ಜೀವನವನ್ನ ಶುರು ಮಾಡ್ತಾನೆ. ಅಂಡ್ ಇವಾಗ ಇದೇ ರೀತಿಯಾಗಿ ಇರ್ಬೇಕಾದ್ರೆ ನಾನು ವಾಪಸ್ಸು ನನ್ನ ಗ್ರಹಕ್ಕೆ ಏನಕ್ಕಾಗಿ ಹೋಗ್ಲಿ, ಅಲ್ದೆ ನಮ್ಮ ಭೂಮಿ ಗ್ರಹದಲ್ಲಿ ನನಗೆ ಅಂತ ಯಾರನ್ನುವೇ ಇರ್ತಾ ಇಲ್ಲ. ಆದ್ರಿಂದ ಇದೇ ಗ್ರಹದಲ್ಲಿ ಉಳ್ಕೊಂಡ್ ಬಿಡೋಣ ಅನ್ನೋದಾಗಿ ಡಿಸೈಡ್ ಮಾಡಿ ಇವನು ವಾಪಸ್ಸು ನಮ್ಮ ಭೂಮಿ ಗ್ರಹಕ್ಕೆ ಬರೋದಿಕ್ಕಾಗಿ ಇರುವ ಡಿವೈಸ್ ಅನ್ನ ತೆಗೆದು ದೂರಕ್ಕಾಗಿನೇ ಎಸ್ದು ಬಿಡ್ತಾನೆ. ನೆಕ್ಸ್ಟ್ ಸರಿ ಓಕೆ ಅಂತ ವಾಪಸ್ಸು ಅರಮನೆ ಒಳಗಡೆಗೆ ಬರ್ತಾ ಇರ್ಬೇಕಾದ್ರೆ ಈ ದೇವದೂತನಾಗಿರುವ ತಾನ್ಸು ಮತ್ತೆ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ನಾನು ಇದೇ ಟೈಮಿಗಾಗಿ ಕಾಯ್ತಾ ಇದ್ದೆ ಅಂತ ನಮ್ಮ ಹೀರೋವನ್ನ ಮತ್ತೆ ಅಲ್ಲಿಂದ ಟೆಲಿಪೋರ್ಟ್ ಮಾಡಿ ವಾಪಸ್ಸು ನಮ್ಮ ಭೂಮಿ ಗ್ರಹಕ್ಕನೆ ಕಳಿಸ್ತಾನೆ. ಅಂಡ್ ಇವಾಗ ನಮ್ಮ ಹೀರೋ ಕೂಡ ಒಂದು ಚಿನ್ನ ಇರುವ ಗುಹೆ ಒಳಗಡೆ ಇದ್ದ ಅಲ್ವಾ, ಇವಾಗ ಅದೇ ಗುಹೆಯಲ್ಲಿ ತನ್ನ ರಿಯಲ್ ಆದ ಬಾಡಿಯಲ್ಲಿ ಎಚ್ಚರಿ ಆಗ್ತಾನೆ. ಅಂಡ್ ಇಲ್ಲಿಗೆ ಸರಿಸುಮಾರು 3-4 ತಿಂಗಳುಗಳೇನೆ ಕಳೆದೋಗಿದೆ. ಅಂಡ್ ಇವನ ಕಣ್ಮುಂದೆ ಕೂಡ ಇವನು ಇಲ್ಲಿವರೆಗೂ ಹುಡುಕಿ ಬರ್ತಾ ಇದ್ದ ಚಿನ್ನದ ರಾಶಿ ಎಲ್ಲ ಇರುತ್ತೆ. ಬಟ್ ಆದ್ರೆ ನಮ್ಗೆ ಯಾವ ಚಿನ್ನನುವೇ ಬೇಡ, ಏನುವೇ ಬೇಡ, ನಾವು ಪ್ರೀತಿಯನ್ನ ಮಾಡ್ತಾ ಇರುವ ತೇಜ ನಮ್ಗೆ ವಾಪಸ್ ಬೇಕು. ಆದ್ರಿಂದ ನಾವು ಹಿಂತಿರುಗಿ ಮಂಗಳ ಗ್ರಹಕ್ಕೇನೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಬಟ್ ಆದ್ರೆ ಇವನು ಮಂಗಳ ಗ್ರಹಕ್ಕೆ ಟೆಲಿಪೋರ್ಟ್ ಆಗೋದಿಕ್ಕೆ ಇದ್ದ ಒಂದು ಡಿವೈಸ್ ಅನ್ನ ಅದೇ ಗ್ರಹದಲ್ಲಿ ಬಿಸಾಕಿ ಬಂದ್ಬಿಟ್ಟಿದ್ದಾನೆ ಅಲ್ವಾ. ಸೊ ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತುಂಬಾನೇ ಟೆನ್ಷನ್ ಗೆ ಒಳಗಾಗ್ತಾನೆ. ಬಟ್ ಆದ್ರೆ ನಿಧಾನವಾಗಿ ಯೋಚನೆ ಮಾಡಿ ನೋಡ್ಬೇಕಾದ್ರೆ ಈ ತಾನ್ಸ್ ಅನ್ನುವ ದೇವದೂತರು ಎಲ್ಲಾ ಗ್ರಹದಲ್ಲಿವೆ ಇರ್ತಾರೆ ಅನ್ನೋ ವಿಷಯ ನೆನಪಾಗುತ್ತೆ. ಆದ್ರಿಂದ ನಮ್ಮ ಗ್ರಹದಲ್ಲಿರುವ ತಾನ್ಸ್ ಗಳನ್ನ ಹುಡ್ಕೋಣ. ಆ ನಂತರ ಅವರ ಹತ್ರ ಇರುವ ಡಿವೈಸ್ ಅನ್ನ ತಗೊಂಡು ವಾಪಸ್ಸು ನಾವು ಮಂಗಳ ಗ್ರಹಕ್ಕೆನೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾನೆ. ಅದೇ ಕಾರಣಕ್ಕೆ ನಮ್ ಹೀರೋ ಹಳೆ ಕಾಲದ ಆಂಟಿಕ್ ಪೀಸ್ ಗಳನ್ನ ಕಲೆಕ್ಟ್ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಅದ್ರಲ್ಲೇನಾದ್ರೂ ಡಿವೈಸ್ ಇರಬಹುದು ಅನ್ನೋದಾಗಿ. ಅಂಡ್ ಇದೇ ರೀತಿಯಾಗಿ ಮತ್ತೊಂದು ಗುಹೆಯಲ್ಲಿ ಸರ್ಚನ ಮಾಡ್ಬೇಕಾದ್ರೆ ಫೈನಲಿ ಒಂದು ದಿನ ಡಿವೈಸ್ ಸಿಗ್ಬಿಡುತ್ತೆ. ಆದ್ರಿಂದ ನಮ್ ಹೀರೋ ಆ ಡಿವೈಸ್ ಅನ್ನ ತಗೊಂಡು ಇವನು ತೀರೋಗುವ ಹಾಗೆ ನಾಟಕವನ್ನ ಮಾಡಿದಾನೆ. ನಂತರ ಇವನು ಒಂದು ಸ್ಪೆಷಲ್ ಆದ ಸಮಾಧಿಯನ್ನ ಕಟ್ಸಿದಾನೆ. ಅದೇ ನಾವು ಹೊರಗಡೆಯಿಂದ ಓಪನ್ ಮಾಡೋಕಾಗಲ್ಲ, ಒಳಗಡೆಯಿಂದ ಮಾತ್ರ ಓಪನ್ ಮಾಡಬಹುದು ಅನ್ನೋದಾಗಿ ಒಂದು ಸಮಾಧಿಯನ್ನ ನೋಡಿದ್ವಿ ಅಲ್ವಾ. ಅದೇ ಸಮಾಧಿಯನ್ನ ಕಟ್ಸಿ ಇವನ ಬಾಡಿಯನ್ನ ಒಳಗಡೆಗೆನೆ ಮಡಗಿಸಿದಾನೆ. ಅಂದ್ರೆ ಇವನ ರಿಯಲ್ ಆದ ಬಾಡಿ ಸೇಫ್ ಆಗಿನೇ ಆ ಸಮಾಧಿ ಒಳಗಡೆನೆ ಇದೆ. ಬಟ್ ಆದ್ರೆ ಆ ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಇವನು ಟೆಲಿಪೋರ್ಟ್ ಆಗಿ ಮಂಗಳ ಗ್ರಹಕ್ಕೆ ಹೋಗ್ಬಿಟ್ಟಿದ್ದಾನೆ ಅನ್ನೋದಾಗಿ ಎಲ್ಲ ವಿಷಯವನ್ನ ನಮ್ಮ ಎಡ್ಗರ್ಡು ಓದಿ ಮುಗಿಸ್ತಾನೆ. ಸೊ ಅದೇ ರೀತಿ ನಮ್ಮ ಎಡ್ಗರ್ಡು ಕೊನೆ ಪೇಜ್ ಅನ್ನ ನೋಡ್ಬೇಕಾದ್ರೆ ಇವಾಗ ಭೂಮಿಯಲ್ಲಿ ಇರ್ತಾ ಇರುವ ಕೆಲವು ದೇವದೂತ ತಾನ್ಸ್ಗಳು ನನ್ನ ಬಾಡಿಯನ್ನ ನಾಶ ಮಾಡೋದಿಕ್ಕಾಗಿ ನೋಡ್ತಾ ಇದ್ದಾರೆ. ಒಂದ್ ವೇಳೆ ಅವರು ನನ್ನ ಬಾಡಿಯನ್ನ ನಾಶವನ್ನ ಮಾಡ್ಬಿಟ್ರೆ ಮಂಗಳ ಗ್ರಹದಲ್ಲಿರುವ ನಾನು ಕೂಡ ವ್ಯಾನಿಶ್ ಆಗ್ಬಿಡ್ತೇನೆ. ಆ ರೀತಿ ಅವರು ನನ್ನ ಬಾಡಿಯನ್ನ ನಾಶ ಮಾಡದೇ ಇರುವ ಹಾಗೆ ನೀನೇನೆ ಕಾಪಾಡ್ಬೇಕು ಅಂತ ಬರ್ದಿದ್ದಾನೆ. ಅಲ್ದೆ ಆ ರೂಮ್ ಅನ್ನ ಯಾರುವೇ ತೆಗಿಯೋದಿಕ್ಕೆ ಸಾಧ್ಯ ಇಲ್ಲ. ಅದನ್ನ ತೆಗೆಯುವ ಸಾಮರ್ಥ್ಯ ಇರುವ ವ್ಯಕ್ತಿ ಅಂದ್ರೆ ಅದು ಕೇವಲ ನೀನು ಮಾತ್ರ. ಹೌದು, ನಿನ್ನ ಕೈಯಲ್ಲಿ ಮಾತ್ರ ಸಮಾಧಿಯನ್ನ ಓಪನ್ ಮಾಡೋದಿಕ್ಕೆ ಆಗತ್ತೆ. ಅದ್ರ ನಿಜವಾದ ಕೀ ನೀನೇನೆ ಅನ್ನೋದಾಗಿ ಒಂದು ವಿಷಯವನ್ನ ಬರ್ದಿರುತ್ತೆ. ಅಂಡ್ ಇದನ್ನ ಓದುವ ನಮ್ಮ ಎಡ್ಗರ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ಮಾಮನ ಅಂತಿಮ ಸಂಸ್ಕಾರವನ್ನ ನಾವು ಮಾಡಿಲ್ಲ, ಬಟ್ ಆದ್ರೆ ಆ ಸಮಾಧಿಯನ್ನ ಓಪನ್ ಮಾಡಿ ಒಮ್ಮೆಯಾದ್ರೂ ಅವರ ಮುಖವನ್ನ ನೋಡೋಣ ಅಂತ ಆ ಲಾಕರ್ ಅನ್ನ ಓಪನ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಅಲ್ಲಿ ಬಂದು ಇದನ್ನ ಯಾವ ರೀತಿ ಓಪನ್ ಮಾಡ್ಬೇಕು ಅಂತ ತುಂಬಾನೇ ಕನ್ಫ್ಯೂಷನ್ ಆಗಿ ನೋಡ್ತಿರ್ತಾನೆ. ಅಂಡ್ ಅದೇ ರೀತಿ ಡೀಪ್ ಆಗಿ ಆ ಲಾಕರ್ ಅನ್ನ ಅಬ್ಸರ್ವ್ ಮಾಡ್ಬೇಕಾದ್ರೆ ಅದ್ರ ಮೇಲೆ ಬರ್ದಿರುವ ಕೆಲವು ವರ್ಡ್ ಗಳನ್ನ ನೋಡ್ತಾನೆ. ಆ ರೀತಿ ಆ ವರ್ಡ್ ಗಳನ್ನ ನೋಡ್ಬೇಕಾದ್ರೆ ನಮ್ಮ ಮಾಮ ಯಾವಾಗ್ಲೂ ನನ್ನನ್ನ ನೆಡ್ ಅಂತ ಕರಿತಿದ್ರು. ಸೊ ನೆಡ್ ಅನ್ನುವ ಲೆಟರ್ ಪ್ರೆಸ್ ಮಾಡಿ ನೋಡೋಣ ಇದು ಓಪನ್ ಆದ್ರೂ ಆಗ್ಬಹುದು ಅಂತ ನೆಡ್ ಅನ್ನೋದಾಗಿನೇ ಪ್ರೆಸ್ ಮಾಡ್ತಾನೆ. ಅಂಡ್ ಅದೇ ರೀತಿ ಆ ಲಾಕರ್ ಕೂಡ ಓಪನ್ ಆಗ್ಬಿಡುತ್ತೆ. ಸೊ ಒಳಗಡೆ ಏನಿದೆ ಅಂತ ಓಪನ್ ಮಾಡೋದಿಕ್ಕಾಗಿ ನೋಡ್ಬೇಕಾದ್ರೆ ಖಾಲಿಯಾಗಿನೇ ಇರುತ್ತೆ. ಅಂಡ್ ಇದೇ ಟೈಮಿಗೆ ಎಡ್ಗರ್ಡ್ ಹಿಂದಗಡೆ ಒಬ್ಬ ವ್ಯಕ್ತಿ ಬಂದು ನಮ್ಮ ಎಡ್ಗರ್ಡ್ ಅವನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಸರಿಯಾದ ಟೈಮಿಗೆ ನಮ್ಮ ಹೀರೋ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಆ ವ್ಯಕ್ತಿಯ ಕಥೆಯನ್ನ ಮುಗಿಸಿ ಹಾಕ್ತಾನೆ. ಅಂದ್ರೆ ಆ ವ್ಯಕ್ತಿ ಬೇರೆ ಯಾರುವೇ ಅಲ್ಲ, ದೇವದೂತನಾಗಿರ್ತಾ ಇರುವ ತಾನ್ಸೇನೆ. ಅಂದ್ರೆ ನಮ್ ಹೀರೋ ಇನ್ನ ಮಂಗಳ ಗ್ರಹಕ್ಕೆ ಟೆಲಿಪೋರ್ಟ್ ಆಗಿ ಹೋಗಿರ್ತಾನೆ ಇಲ್ಲ. ಯಾಕಂದ್ರೆ ಇವನಿಗೆ ಆ ನಿಜವಾದ ಡಿವೈಸ್ ಸಿಕ್ಕಿರೋದೇ ಇಲ್ಲ. ಈ ಡಿವೈಸ್ ಅನ್ನ ಪಡ್ಕೋಬೇಕು ಅಂತಾನೆ ನಮ್ಮ ಹೀರೋ ಸಾಯಿಬ ಹಾಗೆ ನಾಟಕವನ್ನ ಮಾಡಿದಾನೆ. ಅಂದ್ರೆ ನಮ್ ಹೀರೋ ಮಂಗಳ ಗ್ರಹಕ್ಕೆ ಟೆಲಿಪೋರ್ಟ್ ಆಗಿ ಹೋಗ್ಬಿಟ್ಟಿದ್ದಾನೆ ಅಂತ ಎಲ್ಲ ಕಡೆ ಒಂದು ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡಿದ್ರೆ ಖಂಡಿತ ದೇವದೂತ ತಾನ್ಸ್ಗಳು ಇವನ ಬಾಡಿಯನ್ನ ವ್ಯಾನಿಶ್ ಮಾಡೋದಿಕ್ಕೆ ಬರ್ತವೆ ಅಲ್ವಾ. ಸೊ ಆ ರೀತಿ ಬಂದಾಗ ಅವರ ಕಥೆಯನ್ನ ಮುಗಿಸಿ ಆ ಡಿವೈಸ್ ಅನ್ನ ಕಿತ್ಕೊಳ್ಳೋಣ ಅನ್ನೋದಾಗಿ ಪ್ಲಾನ್ ಅನ್ನ ಮಾಡಿದಾನೆ.
ಅಂಡ್ ಇವನು ಮಾಡಿರ್ತಾ ಇರುವ ಪ್ಲಾನ್ ಪ್ರಕಾರನೇ ಸೂಪರ್ ಆಗಿ ಇವಾಗ ತಾಜಾ ಕಥೆನವೇ ಕೂಡ ಮುಗಿಸಿ ಆ ಡಿವೈಸ್ ಅನ್ನುವೇ ಕಿತ್ಕೋತಾನೆ. ಅಂಡ್ ಇವಾಗ ರಿಯಲ್ ಆಗಿ ಮತ್ತೆ ಮಂಗಳ ಗ್ರಹಕ್ಕೆ ಟೆಲಿಪೋರ್ಟ್ ಆಗೋದಿಕ್ಕೆ ರೆಡಿ ಆಗ್ತಾನೆ. ಆ ರೀತಿ ಹೋಗೋದಕ್ಕಿಂತ ಮುಂಚೆ ತನ್ನ ಅಳಿಯನಾಗಿರ್ತಾ ಇರುವ ಎಡ್ಗರ್ಡ್ಗೆ ನೀನು ಸಾಯೋದಕ್ಕಿಂತ ಮುಂಚೆ ತುಂಬಾ ಹಣವನ್ನ ಸಂಪಾದನೆ ಮಾಡು, ಅಲ್ದೆ ನಿನ್ನ ಲೈಫ್ ಅನ್ನ ತುಂಬಾನೇ ಖುಷಿಯಿಂದ ಜೀವಿಸು, ಸಾಧ್ಯವಾದ್ರೆ ನೀನು ಏನೆಲ್ಲ ಮಾಡಿರ್ತಾ ಇದೆಯೋ ಎಲ್ಲವನ್ನ ಒಂದು ಡೈರಿಯಲ್ಲಿ ಬರಿ ಅಂತ ಹೇಳಿ ಇವನು ಕಟ್ಟಿಸಿರ್ತಾ ಇರುವ ಸ್ಪೆಷಲ್ ಆದ ಸಮಾಧಿ ಒಳಗಡೆಗೆನೆ ಬರ್ತಾನೆ. ನಂತರ ಸಮಾಧಿಯನ್ನವೇ ಕೂಡ ಒಳಗಡೆಯಿಂದ ಲಾಕ್ ಅನ್ನ ಮಾಡಿ ಫೈನಲಿ ಆ ಡಿವೈಸ್ ಅನ್ನ ಹಿಡ್ಕೊಂಡು ಕೆಲವು ಮಂತ್ರಗಳನ್ನ ಸ್ಪೆಲ್ ಮಾಡ್ಬೇಕಾದ್ರೆ ನಮ್ಮ ಭೂಮಿ ಗ್ರಹದಿಂದ ಟೆಲಿಪೋರ್ಟ್ ಆಗಿ ಮತ್ತೆ ಮಂಗಳ ಗ್ರಹಕ್ಕೆನೆ ಬರ್ತಾನೆ. ಅಂಡ್ ಅಲ್ಲಿಗೆ ಬಂದು ಹೊಸದಾಗಿ ಇವನ ಜೀವನವನ್ನ ಮತ್ತೆ ಶುರು ಮಾಡ್ತಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದ್ದೇ ಅದ್ಭುತವಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಮುಂದಿನ ಒಂದು ಮಾಸ್ ಆಗಿರುವ ಮೂವಿಯಲ್ಲಿ ಸಿಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.